गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಈಗ ಮುಂದಿನ ಪ್ರಶ್ನೆ. ಶಿಷ್ಯ ಹೇಳ್ತಾನೆ, ಪ್ರಶ್ನೆ ಚೆನ್ನಾಗಿದೆ. ನನು ಭಗವನ್ ಲೋಕೆ ಸರ್ಪಸ್ಯ ವಿದ್ಯಮಾನತ್ವಾತ್ ತದಧ್ಯಾರೋಪೋ ರಜ್ವಾಂ ಇತ್ಯಪಿ ಯುಜ್ಯತೆ. ಅಧ್ಯಾರೋಪ ಅಂದರೆ ಒಂದನ್ನು ಇನ್ನೊಂದಿನಲ್ಲಿ ಹಾಕುವುದು ಅಥವಾ ಒಂದನ್ನು ಇನ್ನೊಂದಾಗಿ ತಿಳಿಯುವುದು. ಒಂದನ್ನು ಇನ್ನೊಂದಾಗಿ ತಿಳಿಯಬೇಕಾದರೆ ಆ ಇನ್ನೊಂದೆಂಬುದು ಇರಬೇಕು, ಇಲ್ಲವೇ? ಇರುವುದು ಒಂದೇ ಒಂದು ಬ್ರಹ್ಮ ಆದರೆ ಆ ಒಂದೇ ಬ್ರಹ್ಮವನ್ನು ಇನ್ನೊಂದೆಂಬುದು ಇಲ್ಲವೇ ಇಲ್ಲವಲ್ಲ. ಇನ್ನೊಂದೆಂಬುದು ಇಲ್ಲವೇ ಇಲ್ಲ. ಇರುವುದು ಒಂದೇ ಒಂದು ಅದ್ವೈತ ಬ್ರಹ್ಮ. ಆಗ ಇನ್ನೊಂದನ್ನು ಅಧ್ಯಾರೋಪ ಮಾಡುವುದೇ ಹೇಗೆ? ಇನ್ನೊಂದು ಇಲ್ಲವೇ ಇಲ್ಲ ಅಲ್ಲವೇ? ಲೌಕಿಕ ಉದಾಹರಣ, ನಾವು ಸಾಮಾನ್ಯವಾಗಿ ಹಗ್ಗವನ್ನು ಹಾವಾಗಿ ತಿಳ್ಕೊಳ್ತೀವಿ ಎಂದು ಹೇಳ್ತಾರೆ. ಅದು ಹೊಂದುತ್ತದೆ. ಲೌಕಿಕ ದೃಷ್ಟಾಂತದಲ್ಲಿ ಒಂದನ್ನು ಹಗ್ಗವನ್ನು ಹಾವಾಗಿ ತಿಳ್ಕೊಳ್ಳುವುದು, ತಪ್ಪಾಗಿ ತಿಳ್ಕೊಳ್ಳುವುದು ಹೊಂದುತ್ತದೆ. ಏಕೆಂದರೆ ಹಾವೆಂಬುದೊಂದಿದೆ, ಹಗ್ಗ ಎಂಬುದೊಂದಿದೆ, ಅದರಿಂದ ಒಂದು ಇನ್ನೊಂದಾಗಬಹುದು. ನಾನು ಲೋಕೆ ಸರ್ಪಸ್ಯ ವಿದ್ಯಮಾನತ್ವ, ಲೋಕದಲ್ಲಿ ಸರ್ಪ ಎಂಬುದು ಒಂದಿದೆ, ಆದ್ದರಿಂದ ಅದನ್ನು ತಪ್ಪಾಗಿ ತಿಳ್ಕೊಳ್ಳುವುದು ಹೊಂದುತ್ತದೆ. ತದಧ್ಯಾರೋಪೋ ರಜ್ವಾಂ ಇತ್ಯಪಿ ಯುಜ್ಯತೆ, ಅಲ್ಲವೇ? ಏಕೆಂದರೆ ಎಲ್ಲೋ ಒಂದು ಕಡೆ ಹಾವು ನೋಡಿದ್ದೀವಿ, ಈ ಹಗ್ಗ ಅಂತ ಹಾವು ಎಂದು ತಿಳ್ಕೊಂಡರೆ ಹೊಂದುತ್ತದೆ. ಆದರೆ ಇಲ್ಲಿ ಏನಂದ್ರೆ, ನಮ್ಮ ಶಂಕರರು ಕಂಡು ಬರ್ತಾ ಇದ್ದಾರೆ. ನಮ್ಮ ಶಂಕರರು ಎಲ್ಲರಿಗೂ ಕಂಡು ಬರಬೇಕು, ಶಂಕರಾಚಾರ್ಯರು. ಇಹತು ಅದ್ವೈತೆ ಬ್ರಹ್ಮಣಿ ದುಃಖಿತ್ವಾಭಾವ. ಇಲ್ಲಿ ಈ ಅದ್ವಿತೀಯ ಬ್ರಹ್ಮದಲ್ಲಿ ಬ್ರಹ್ಮವೇ ಬ್ರಹ್ಮ, ತನಗಿಂತ ಬೇರೆ ಜಗತ್ತೂ ಇಲ್ಲ, ಜೀವನೂ ಇಲ್ಲ, ಯಾರೂ ಇಲ್ಲ. ಒಂದೇ ಬ್ರಹ್ಮ ಇರುವಾಗ ಅದನ್ನು ಇನ್ನೊಂದಾಗಿ ತಪ್ಪಾಗಿ ತಿಳ್ಕೊಳ್ಳುವುದಾದರೂ ಹೇಗೆ? ತಪ್ಪು ಯಾರು ತಿಳ್ಕೊಳ್ತಾರೆ? ಏನೆಂದು ತಿಳ್ಕೊಳ್ಳಬೇಕು? ಇನ್ನೊಂದು ಇಲ್ಲವೇ ಅಲ್ಲವೇ? ಇರುವುದೊಂದೇ ಬ್ರಹ್ಮ ಅಲ್ಲವೇ? ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದಿಲ್ಲವೇ ಇಲ್ಲ, ಇರುವುದೊಂದೇ ಬ್ರಹ್ಮ. ಇಹತು ಅದ್ವೈತೆ ಬ್ರಹ್ಮಣಿ. ಇಲ್ಲಿ ಅದು ದೃಷ್ಟಾಂತದಲ್ಲಿ ನೀವು ದೃಷ್ಟಾಂತ ಹೇಳ್ಕೊಟ್ಟು ತಪ್ಪಿಸ್ಕೊಳ್ತೀರಿ, ಬಟ್ ದಾರ್ಷ್ಟಾಂತದಲ್ಲಿ ಹೇಳಿ. ಎಷ್ಟೋ ಜನರು ವೇದಾಂತ ಹೇಳ್ತೀವಿ, ಜಗನ್ಮಿಥ್ಯ ಬ್ರಹ್ಮ ಸತ್ಯಂ ಎಲ್ಲಾ ಹೇಳ್ತಾರೆ. ಆದರೆ ಅವರು ಹೇಳುವ ವೇದಾಂತವೆಲ್ಲ ದೃಷ್ಟಾಂತ ಮೂಲಕವೇ ತತ್ವವನ್ನು ಸಾಧಿಸುವ ಪ್ರಯತ್ನ ಮಾಡ್ತಾರೆ. ಎಲ್ಲವೂ ದೃಷ್ಟಾಂತ 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 ದೃಷ್ಟಾಂತದಿಂದಲೇ. ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಎವ್ರಿಥಿಂಗ್ ದೃಷ್ಟಾಂತದಿಂದಲೇ ಹೇಳಿಬಿಡ್ತಾರೆ. ದೃಷ್ಟಾಂತದಿಂದ ಇವರು ಅಷ್ಟೇ ಅರ್ಥವಾಯಿತು ಎಂದು ಅನ್ಕೊಳ್ತಾರೆ. ಇನ್ನೊಬ್ಬರಿಗೆ ಹೇಳಪ್ಪ ಅಂದ್ರೆ ಮತ್ತೆ ದೃಷ್ಟಾಂತ ಹೇಳ್ತಾರೆ. ದೃಷ್ಟಾಂತ ಸರಿ, ದೃಷ್ಟಾಂತದಲ್ಲಿ ಏನಾದರೂ ಮಾಡಬಹುದು, ಕಾನ್ಸೆಪ್ಟ್ ಏನಾದರೂ ಮಾಡಬಹುದು. ನಮ್ಮ ಅನುಭವದಲ್ಲಿದೇನೋ ಅದು ನೋಡಬೇಕು, ಅಲ್ಲವೇ? ದಾರ್ಷ್ಟಾಂತ ಹೇಳ್ತೀವಿ ಅದಕ್ಕೆ. ಅಂದರೆ ಯಾವುದಕ್ಕೆ ದೃಷ್ಟಾಂತ ಕೊಡ್ತೀವೋ ಅದನ್ನು ದಾರ್ಷ್ಟಾಂತ. ಆ ದಾರ್ಷ್ಟಾಂತದಲ್ಲಿ ಹೊಂದುತ್ತದ ಅದು ನೋಡಬೇಕು. ಇಹತು ಅದ್ವೈತೆ ಬ್ರಹ್ಮಣಿ ದುಃಖಿತ್ವಾಭಾವ. ಈ ಬ್ರಹ್ಮದಲ್ಲಿ ದುಃಖಿ ಎಂಬ ಜೀವ ಭಾವವೇ ಇಲ್ಲ. ತದನ್ಯಸ್ಯ ಚ ಸಂಸಾರ ದುಃಖವತೋ ಅಭಾವೇ. ಬ್ರಹ್ಮದಲ್ಲಿ ಜೀವ ದುಃಖಿ ಸಂಸಾರಿ ಎಂಬುವನಿಲ್ಲವೇ ಇಲ್ಲ. ಈಗ ಇನ್ನೊಬ್ಬ ಯಾರನ್ನು ನೀವು ನಿಷೇಧ ಮಾಡ್ತೀವೋ ಅವನು ಇಲ್ಲ, ಜೀವಭಾವ ಇಲ್ಲ. ನೀವೇನು ಹೇಳಿದ್ದೀರಿ? ಬ್ರಹ್ಮವನ್ನು ನೇರಾಗಿ ಹೇಳಕ್ಕಾಗಲ್ಲ. ಏಕೆ? ಬ್ರಹ್ಮ ಯಾವ ಇಂದ್ರಿಯಕ್ಕೆ ಯಾವ ಪ್ರಮಾಣಕ್ಕೆ ವಿಷಯವಾಗಲ್ಲ. ಆಯಿತು, ಒಪ್ಕೊಳ್ತೀವಿ. ಆದರೆ ಬ್ರಹ್ಮಗಿಂತ ಅನ್ಯವಿದಲ್ಲ, ಅಧ್ಯಾರೋಪಿತ ಅನ್ಯ, ಅದನ್ನು ತೆಗೆದು ಬಿಡ್ತೀವಿ. ಜೀವಭಾವವನ್ನು ತೆಗೆದು ಬಿಟ್ಟರೆ ಬ್ರಹ್ಮ ತಾನೇ ಎಂದು ಗೊತ್ತಾಗಿ ಬಿಡುತ್ತದೆ. ಹೌದು,
ನೀವು ಹೇಳುವುದು ಚೆನ್ನಾಗಿದೆ, ನಾವು ಕೇಳುವುದು ಚೆನ್ನಾಗಿದೆ. ಆದರೆ ಎರಡನೇ ಜೀವನೇ ಇಲ್ಲದಿರುವಾಗ ಯಾರನ್ನು ನಿಷೇಧ ಮಾಡುವುದು? ತದನ್ನಸ್ಯ ಅನ್ಯಸ್ಯ ಚ ಸಂಸಾರ ದುಃಖವತೋ ಅಭಾವೇ. ಈಗ ಸಂಸಾರಿ ದುಃಖಿ ಆಗಿರುವ ಜೀವನು ಇಲ್ಲವೇ ಇಲ್ಲವಲ್ಲ, ಇರುವುದು ಒಂದೇ ಬ್ರಹ್ಮ. ಅದರಿಂದ ನಿಷೇಧ ಯಾರನ್ನು ಮಾಡ್ತೀವಿ? ನಿಷೇಧ ಅಲ್ಲವೇ? ಈ ಪ್ರಶ್ನೆ ಕೇಳಿದಾಗ ಜನರಿಗೆ ಅನಿಸುತ್ತದೆ, ಅಪ್ಪ ಅಪ್ಪ ಎಷ್ಟು ಒಳ್ಳೆಯ ಪ್ರಶ್ನೆ. ಪ್ರಶ್ನವೇ ಮೂರ್ಖತಾ. ಎಲ್ಲವೇ ಆಯ್ತು, ಮೊದಲು ಪ್ರಶ್ನೆ ಕೇಳೋಣ, ಮೂರ್ಖ ಏಕೆ ಹೇಳುವುದು? ಗುರುಗಳು ಉತ್ತರ ಹೇಳುವಾಗ ಗೊತ್ತಾಗ್ತದೆ, ಈಗಲೇ ಹೇಳಬೇಡ. ಆಯ್ತು, ಒಳ್ಳೆಯದೇ ಅನ್ಕೊಳ್ಳೋಣ. ಬುದ್ಧಿವಂತ ಪ್ರಶ್ನೆ ಕೇಳಿದ್ದಾನೆ, ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ. ಎಲ್ಲವೂ ಬ್ರಹ್ಮ ಆದರೆ ಸಂಸಾರ ಇಲ್ಲ, ಜಗತ್ತಿಲ್ಲ, ಏನಿಲ್ಲ. ಏಕೆ ಇಲ್ಲ ಎನ್ನುವುದು? ಹೇಳುವವರು ಯಾರು? ಯಾವ ಜೀವನೇ ಇಲ್ಲ, ಹೇಳುವುದೇ ಇಲ್ಲ. ಹೇಗೆ? ದ್ವೈತಿಗಳು, ಮಾಧ್ವರು ಹೀಗೆ ಮಾತಾಡ್ತಾರೆ. ಈ ಪ್ರಶ್ನೆ ಇದೆ ನೋಡಿ, ಹೀಗೆ ಮಾತಾಡ್ತಾರೆ. ತದನ್ಯಸ್ಯ ಚ ಸಂಸಾರ ದುಃಖವತೋ ಅಭಾವೇ ಕಸ್ಯ ನಿಷೇಧ ಸ್ಯಾತ್. ಯಾರಿಗೆ ನಿಷೇಧ ಮಾಡ್ತೀವಿ? ಅಭ್ಯುಪಗಮ್ಯ ವಿಧಿಮುಖ ವಾಕ್ಯೇಷು ಪ್ರತಿಷೇಧಾರ್ಥತ್ವಂ ಇದಮುಕ್ತಂ ಮಯಾ. ಓಕೆ. ವಿಧಿಮುಖ ವಾಕ್ಯದಲ್ಲಿ, ವಿಧಿಮುಖ ಅಂದ್ರೆ ವಿಧಿರೂಪ, ಪಾಸಿಟಿವ್ ವಾಕ್ಯಗಳು. ನೆಗೆಟಿವ್ ಪಾಸಿಟಿವ್ ಹೇಳ್ತೀವಲ್ಲ. ನಿಷೇಧಕ ವಾಕ್ಯ, ವಿಧಾಯಕ ವಾಕ್ಯ. ವಿಧಿಮುಖ ಅಂದ್ರೆ ವಿಧಾಯಕ, ವಿಧಾಯಕ ಅಂದ್ರೆ ಪಾಸಿಟಿವ್, ಇದು ಎಂದು ಹೇಳುವುದು. ನಿಷೇಧಕ ಇಲ್ಲ ಎಂದು ಹೇಳುವುದು. ವಿಧಾಯಕ, ನಿಷೇಧಕ, ವಿಧಾಯಕ ವಾಕ್ಯ. ಸರ್ವತಾಪಿ ಅಂದ್ರೆ ಅಭ್ಯುಪಗಮ್ಯ ವಿಧಿಮುಖ ವಾಕ್ಯೇಶು. ಈ ವಿಧಾಯಕ ವಾಕ್ಯಗಳಲ್ಲಿ ಹೀಗೆ ನಿಷೇಧ ಮಾಡಬೇಕಾದ್ರೆ ನೀವೇ ಹೇಳಿದ್ದೀರಿ, ವಿಧಾಯಕ ವಾಕ್ಯದಲ್ಲಿ ಅಧ್ಯಾರೋಪಿತ. ಗುರುಗಳೇನು ಹೇಳಿದ್ದಾರೆ? ನಿಷೇಧ ವಾಕ್ಯಗಳಲ್ಲಿ ನಿಷೇಧವೇ ಮಾಡ್ತೀವಿ, ವಿಧಾಯಕ ವಾಕ್ಯಗಳಲ್ಲಿ ಅಧ್ಯಾರೋಪಿಸಿದ್ದನ್ನು, ಅಂದ್ರೆ ಮೊದಲು ಅಧ್ಯಾರೋಪ ಆಗಿದ್ದಂತೆ ಒಪ್ಪುಕೊಂಡು ಅದನ್ನು ನಿಷೇಧ ಮಾಡ್ತೀವಿ. ನೋಡಿ, ಅಂದರೆ ಅಧ್ಯಾರೋಪವನ್ನು ಒಪ್ಪುಕೊಂಡರೆ ನಿಷೇಧ ಮಾಡಕ್ಕಾಗ್ತದೆ. ಇಲ್ಲಿ ನೋಡು, ಅವರು ಬಂದಿಲ್ಲ ಎಂದು ಹೇಳ್ತಾರೆ. ಉದಾಹರಣೆ ಲೈವ್, ಅವರು ಬಂದಿಲ್ಲ ಅಂದ್ರೆ, ಅವರು ಅಂದ್ರೆ ಯಾರು? ಮೊದಲು ಯಾರೋ ಒಬ್ಬರು ಇದ್ದರೆ ಅಲ್ಲವೇ ಅವರು ಬಂದಿಲ್ಲವೋ ಬಂದಿದ್ದನೋ ಹೇಳುವುದಕ್ಕೆ. ಒಬ್ಬನು ಯಾರೋ ಒಬ್ಬರು ಇರಬೇಕು. ಅದು ಮನುಷ್ಯ ಇದ್ದರೆ ಅವರು ಬಂದಿಲ್ಲ. ಇವರು ಕೇಳಿದ, ಯಾರು ಬಂದಿಲ್ಲ? ಯಾರು ಇಲ್ಲ. ಯಾರು ಇಲ್ಲದಿದ್ದರೆ ಬಂದಿಲ್ಲ ಹೇಗೆ ಹೇಳಕ್ಕಾಗ್ತದೆ? ನೀವು ಬಂದಿಲ್ಲ ಹೇಳುವುದಕ್ಕೆ ಒಬ್ಬರಿರಬೇಕು, ಅವರು ಬೇರೆ ಕಡೆಯಿಂದ ಬರಬೇಕು. ಅಂಥದ್ದು ಆಗಲಿಲ್ಲ ಎಂದು ಹೊಂದುತ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಇರಬೇಕು, ಅವನು ಬರುವ ಅಪೇಕ್ಷೆ ಇರಬೇಕು. ಬರಬಹುದು ಎಂಬ ಬರುವ ಅಪೇಕ್ಷೆ ಅಂದ್ರೇನು? ಬರುವ ಸಾಧ್ಯತೆ. ಎಲ್ಲಿ ಸಾಧ್ಯತೆ ಇರುತ್ತದೋ ಅಲ್ಲಿ ನಿಷೇಧ ಮಾಡ್ತೀವಿ. ಸಾಧ್ಯತೆ ಇಲ್ಲದಿದ್ದರೆ ನಿಷೇಧಕ್ಕೆ ಏನಾದರೂ ಅರ್ಥ ಇರುತ್ತದೆ? ಅಲ್ಲವೇ? ಆದ್ದರಿಂದ ಅಧ್ಯಾರೋಪ ಮಾಡಿ ಅಪವಾದ ಮಾಡ್ತೀವಿ. ಅಂದ್ರೆ ಒಬ್ಬ ಮನುಷ್ಯ ಇದ್ದಾನೆ, ಅವರು ಬರುವ ಸಾಧ್ಯತೆ ಇದೆ ಎಂದು ಎಲ್ಲರಿಗೂ ಗೊತ್ತು, ಆವಾಗ ಅವರು ಬಂದಿಲ್ಲ ಎಂದು. ಒಬ್ಬರು ಯಾರೋ ವ್ಯಕ್ತಿ ಇದ್ದಾನೆ. ಇತ್ತೀಚೆಗೆ ನೋಡಿ, ಯಾವುದೋ ಒಂದು ಫಿಲ್ಮ್ ಆಕ್ಟರ್ಗಳು, ಹಿಂದಿ ಫಿಲ್ಮ್ ಆಕ್ಟರ್ಗಳು ಒಬ್ಬರು ಸತ್ತು ಹೋಗ್ತಾನೆ ಇದ್ದಾರೆ. ಹೆಚ್ಚು ಇಬ್ಬರಾಯ್ತು ಅಲ್ಲವೇ? ಏನು ಹೆಚ್ಚು ಇದ್ದಾರೋ ಗೊತ್ತಿಲ್ಲ. ಒಬ್ಬರು ಪ್ರಾಣ ಬಿಟ್ಟರು ಅಂದ್ರೆ ಅಂತವರು ಮೊದಲು ಇದ್ದರೆ ಅಲ್ಲವೇ ಪ್ರಾಣ ಬಿಡುವುದು. ಅವರು ಯಾರು ಪ್ರಾಣ ಬಿಟ್ಟಿದ್ದು? ಯಾರು ತೀರ್ಕೊಂಡಿದ್ದು ಯಾರು ಎಂದು ಹೇಳಿದರೆ ಇಲ್ಲ, ಯಾರು ಇಲ್ಲ ಎಂದು. ಯಾರಿಲ್ಲದಿದ್ದರೆ ತೀರ್ಕೊಳ್ಳುವ ಮಾತು ಕರ್ತವ್ಯನು. ಯಾರೋ ಒಬ್ಬರು ಮೊದಲು ಇದ್ದರೆ ತೀರ್ಕೊಂಡರೆ ಹೇಳ್ತೀವಿ, ಅವನೇ ಇಲ್ಲದಿದ್ದರೆ ತೀರ್ಕೊಳ್ಳುವುದು ಹೇಗೆ? ಆದ್ದರಿಂದ ವಿಧಿಮುಖ ವಾಕ್ಯದಲ್ಲಿ, ವಿಧಾಯಕ ವಾಕ್ಯಗಳಲ್ಲಿ ಮೊದಲು ಗುಣಗಳನ್ನು ಒಪ್ಪಿ ಅವು ಇಲ್ಲ ಅಥವಾ ಅವುಗಳ ಮೂಲಕ ಹೇಳ್ತೀರಿ. ಅಂದರೆ ಸಣ್ಣ ಗುಣವಿದ್ದರೆ ದೊಡ್ಡದು ಎಂದು ಹೇಳ್ತೀರಿ, ದುಃಖವಿದ್ದರೆ ಆನಂದ ಎಂದು ಹೇಳ್ತೀರಿ. ನೀವು ಆನಂದ ಹೇಳುವುದು ಯಾವಾಗ? ದುಃಖವಿದ್ದರೆ ದುಃಖವಲ್ಲಪ್ಪ ಎಂದು ಹೇಳ್ತೀರಿ. ಅವರು ಮರಣಶೀಲವಾದರೆ ಆತ್ಮ ಅಮೃತ, ಮರಣವಲ್ಲ. ಪರಿಚ್ಛಿನ್ನವಾದರೆ ಅವನು ಪರಿಮಿತವಲ್ಲ, ಅನಂತ ಎಂದು ಹೇಳ್ತೀರಿ. ಆತ್ಮ ಎಂದು ಹೇಳ್ತೀರಿ. ಏಕೆ? ಆತ್ಮ ಅಲ್ಲದ್ದು ಒಂದಿದ್ದರೆ, ಆತ್ಮ ಅಲ್ಲದ್ದು ನಾನು ಅನುಕೊಂಡರೆ ಆತ್ಮನೇ ಅಪ್ಪ, ನೀವು ಅನಾತ್ಮವನ್ನು ನೋಡ್ತಾ ಇದ್ದೀವಿ,
ಅನಾತ್ಮವನ್ನು ನೋಡಬೇಡ, ಆತ್ಮ ಎಂದು ಹೇಳ್ತೀವಿ. ಏಕೆ? ಅನಾತ್ಮ ಇದ್ದರೆ ಆತ್ಮ ಎಂದು ಹೇಳಕ್ಕಾಗ್ತದೆ. ಬ್ರಹ್ಮ ಎಂದು ಹೇಳ್ತೀವಿ, ಅಂದರೆ ಪರಿಚ್ಛಿನ್ನವಿದ್ದರೆ ಬ್ರಹ್ಮ ಎಂದು ಹೊಂದುತ್ತದೆ. ಪರಿಚ್ಛಿನ್ನವಿದ್ದರೆ ಆ ಪರಿಮಿತಿಯನ್ನು ತೆಗೆಯುವುದಕ್ಕೆ ಬ್ರಹ್ಮ. ಬ್ರಹ್ಮ ಅಂದರೆ ಬೃಹತ್, ದೊಡ್ಡದು ಎಂದರ್ಥ. ಬ್ರಹ್ಮ ಎಂಬುದು ಸಂಸ್ಕೃತ ಮಾತು ಆಗುವುದರಿಂದ ಬ್ರಹ್ಮ ಅಂದರೆ ಏನೋ ನಮಗೆ ಗೊತ್ತಾಗಲ್ಲ. ಸಂಸ್ಕೃತ ಗೊತ್ತಿರುವವರಿಗೆ ಬ್ರಹ್ಮ ಅಂದರೆ ಎಲ್ಲಕ್ಕಿಂತ ಹೆಚ್ಚಿನದು, ದೊಡ್ಡದು ಎಂದರ್ಥ. ಅತ್ಯಂತ ದೊಡ್ಡದು, ಹೆಚ್ಚಿನದು ಎಂದರ್ಥ ಬ್ರಹ್ಮ ಅಂದರೆ, ಅಲ್ಲವೇ? ಆದ್ದರಿಂದ ಬ್ರಹ್ಮ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನದು. ಏಕೆ? ಸಣ್ಣದೂ ಇದೆ, ಸಣ್ಣದಲ್ಲ ಎಂದು. ಸಣ್ಣದಂದು ಎಲ್ಲಕ್ಕಿಂತ ಚಿಕ್ಕದು, ಸಣ್ಣದು ಎಂಬುದು ನಿಷೇಧ ಮಾಡುವುದಕ್ಕೆ ದೊಡ್ಡದು ಎಂದು ಹೇಳಿದೆ. ಅಂದರೆ ಇದು ಪಾಸಿಟಿವ್ ಮಾತುಗಳು ಅದರ ಅಪೋಸಿಟ್ ವಸ್ತುವನ್ನು ಒಪ್ಪುಕೊಂಡು ಹೇಳ್ತಾ ಇವೆ. ಅದರ ವಿರುದ್ಧ ಮಾತು ಒಪ್ಪಿಕೊಂಡ್ರೆ ಹೇಳಕ್ಕಾಗ್ತದೆ. ನಾನು ದೇಹ ಎಂದು ಅಭಿಮಾನವಿದ್ದರೆ ಅಲ್ಲಪ್ಪ ಆತ್ಮ ಎಂದು ಹೇಳ್ತೀವಿ. ಅಂದ್ರೆ ಏನು? ಆತ್ಮ ಹೇಳುವುದೇಕೆ? ದೇಹವಲ್ಲ ಎಂದು ಬಿಡಿಸುವುದಕ್ಕೆ ಅಷ್ಟೇ. ನಾನು ಮರಣಶೀಲ, ಎಲ್ಲರಿಗೂ ನಾನು ಸತ್ತು ಹೋಗ್ತೀನಿ ಎಂದು ಭಯ ಇರುತ್ತದೆ. ನಿಮಗೆ ಮರಣವಿಲ್ಲ ಅಂದರೆ ಮರಣಶೀಲವಾಗಿ ಯಾವುದು ತೋರುತ್ತಾ ಇದೆಯೋ, ಅಂದ್ರೆ ಯಾವುದು ಮರಣಶೀಲ, ಯಾವುದು ಮರಣಶೀಲವಾದ ದೇಹವಿದೆಯೋ ಅದು ನೀನಲ್ಲ ಎಂದಾಯಿತು, ಅಲ್ಲವೇ? ನಾನು ದೇಹವು ಎಂದು ಇಟ್ಟುಕೊಂಡು, ನಾನು ದೇಹ ಎಂದು ಅಭಿಮಾನವಿಟ್ಟುಕೊಂಡು, ಆ ಅಭಿಮಾನವಿರುವಾಗ ನಾನು ಮರಣಶೀಲ. ಏಕೆ? ದೇಹ ಹುಟ್ಟಿತು, ಕೆಲವು ದಿವಸ ನಂತರ ದೇಹ ಪ್ರಾಣ ಬಿಡುತ್ತದೆ. ಆದ್ದರಿಂದ ನೀವು ಮರಣರಹಿತ ಅಂದರೆ ಅರ್ಥವೇನು? ನೀವು ದೇಹವಲ್ಲ ಎಂದಾಯಿತು. ಮರಣರಹಿತ ಅಂದ್ರೆ ದೇಹವಲ್ಲ. ನೀವು ಕಾಲಪರಿಚ್ಛಿನ್ನವಾದ ದೇಹವು ನೀನು ಅಂದ್ಕೊಂಡರೆ, ಈ ಅಧ್ಯಾರೋಪ ಇದ್ದರೆ ನಿಮಗೆ ಮರಣವಿಲ್ಲ ಎಂದು ಹೊಂದುತ್ತದೆ. ಈ ಮರಣವಿಲ್ಲ ಎಂದು ಹೇಳುವುದರು ಆತ್ಮಕ್ಕೆ ಮರಣರಹಿತ ಎಂಬ ಗುಣವನ್ನು ಹೇಳುತ್ತಾ ಇದ್ದೀವೋ? ಇಲ್ಲಿ ನೋಡಿ, ಆತ್ಮಕ್ಕೆ ಮರಣರಹಿತ ನಿತ್ಯ ಎಂಬ ಗುಣವನ್ನು ಹೇಳುತ್ತಾ ಇದ್ದೀವೋ, ಅಥವಾ ಮರಣಶೀಲವಾದ ದೇಹವಲ್ಲ ಎಂದು ಹೇಳುತ್ತಾ ಇದ್ದೀವೋ? ನೋಡಿ, ನೀವು ಆತ್ಮಕ್ಕೆ ಮರಣರಹಿತ ನಿತ್ಯ ಎಂಬ ಗುಣವನ್ನು ಹೇಳುತ್ತಾ ಇಲ್ಲ, ಮರಣಶೀಲವಾದ ದೇಹವು ನೀನಲ್ಲ ಎಂದು ಆಯ್ತರ್ಥ, ಅಲ್ಲವೇ? ನೀವು ಅಮೃತ ಅಂದ್ರೆ ಮರಣಶೀಲವಾದ ದೇಹವು ನೀನಲ್ಲ. ಹಾಗೆ ಆತ್ಮ ಅಂದ್ರೆ ಅರ್ಥವೇನು? ನೀವು ಅನಾತ್ಮ ಅಲ್ಲ, ಅಲ್ಲವೇ? ಆತ್ಮ ಸಾಕ್ಷಿ ಅಂದ್ರೆ ಅರ್ಥವೇನು? ನೀವು ಇನ್ನೊಂದನ್ನು ಪ್ರಮಾತೃ ಪ್ರಮೇಯ ರೂಪ ವಸ್ತುವಲ್ಲ. ಆತ್ಮ ಜ್ಞೇಯವಲ್ಲ ಅಂದರೆ ಅರ್ಥವೇನು? ಜ್ಞೇಯವಾಗಿರುವ ಈ ಪಂಚಭೂತಗಳು, ನಾಮರೂಪಗಳು, ದೇಶಕಾಲಗಳು, ಈ ದೇಹೇಂದ್ರಿಯಾದಿಗಳು ನೀನಲ್ಲ ಎಂದು. ಅಂದರೆ ಪಾಸಿಟಿವ್ ಮಾತು, ವಿಧಾಯಕ ವಾಕ್ಯವು ಯಾವುದೋ ಒಂದು ಅದರ ಅಪೋಸಿಟ್ ಗುಣವನ್ನು ತೆಗೆಯುತ್ತಾ ಇದೆ. ಅಪೋಸಿಟ್ ಗುಣ ತೆಗೆದು ಬಿಟ್ಟರೆ ಅಷ್ಟೇ ಹೊರತು ತಾನು ಹೇಳುವ ತನ್ನ ಮಾತಿನಲ್ಲಿ ಕಂಡುಬರುವ ಗುಣವಿಲ್ಲ. ನೋಡಿ, ಆ ಗುಣ ಆತ್ಮ ಅಂದ್ರೆ ಆತ್ಮವು ಒಂದು ವಸ್ತುವನ್ನು ಹೇಳುತ್ತಾ ಇಲ್ಲ, ಅನಾತ್ಮವನ್ನು ತೆಗೆಯುತ್ತದೆ. ಆತ್ಮ ಸ್ವಯಂ ಉಳಿಯುತ್ತದೆ. ಆತ್ಮ ಎಂಬುದು ಒಂದು ವಸ್ತುವಲ್ಲ. ಒಂದು ವಸ್ತು ಅಂದ್ರೆ ಹೀಗೆ ಎಂದು ಮನಸ್ಸಿಗೆ ಊಹಿಸಿಕೊಳ್ಳತಕ್ಕದ್ದಲ್ಲ ಅಷ್ಟೇ. ಅಂದರೆ ಮರಣ ತೆಗೆದು ಬಿಟ್ಟರೆ ಅಷ್ಟೇ ಅಮರ ತಾನೇ ಉಳಿಯುತ್ತದೆ, ಪರಿಚ್ಛಿನ್ನ ತೆಗೆದು ಬಿಟ್ಟರೆ ಅನಂತ ತಾನೇ ಉಳಿಯುತ್ತದೆ. ಹೀಗ ನೇರಾಗಿ ಪರಮಾತ್ಮನ ಗುಣಗಳನ್ನು ಹೇಳುತ್ತಾ ಇಲ್ಲ, ಅದರ ಅಪೋಸಿಟ್ ಗುಣಗಳು ತೆಗೆಯುತ್ತಾ ಇದ್ದೀವಿ. ಅದರ ವಿರುದ್ಧ ಗುಣಗಳನ್ನು ಬಿಡಿಸ್ತಾ ಇದ್ದೀವಿ, ನಿಷೇಧ ಮಾಡ್ತಾ ಇದ್ದೀವಿ. ಇದು ವಿರುದ್ಧ ಗುಣಗಳು ಆತ್ಮದಲ್ಲಿ ಇದ್ದರೆ ಅವು ಇಲ್ಲ ಎಂದು ಹೇಳಬಹುದು. ಆತ್ಮ ಗುಣಗಳು ಎಲ್ಲೋ ಇರಬೇಕು. ವಿರುದ್ಧ ಗುಣ ಎಲ್ಲೋ ಇದ್ದರೆ, ಒಬ್ಬನೇನು ಹೇಳಿದ, ಅದು ಹೇಗಿದೆ ಅಂದ್ರೆ ಅದು ಎಲ್ಲಿದೆ ಅಂದ್ರೆ ಒಂದು ದೊಡ್ಡದು ಎಂದು ಹೇಳಿದ. ಸಣ್ಣದು ಒಂದು ಇದ್ದರೆ ದೊಡ್ಡದು ಎಂದು ಹೇಳಕ್ಕಾಗ್ತದೆ, ಅವರಿಗೆ ಅರ್ಥವಾಗ್ತದೆ. ಸಣ್ಣದೇ ಇಲ್ಲ, ದೊಡ್ಡದು ಅಂದ್ರೆ ಏನರ್ಥ? ಅಲ್ಲವೇ? ಸಣ್ಣದೆಂಬುದು ಒಂದು ವಸ್ತು ಮನಸ್ಸಿಗೆ ಗೊತ್ತಿದ್ದರೆ ದೊಡ್ಡದು ಅಂದ್ರೆ ಗೊತ್ತಾಗೋ ಸಣ್ಣದಲ್ಲ ಎಂದು ಹೇಳಕ್ಕಾಗ್ತದೆ. ಸಣ್ಣದೇ ಇಲ್ಲದಿದ್ದರೆ ದೊಡ್ಡದು ಅಂದ್ರೆ ಏನು ಎಂದು ಹೇಳ್ತಾರೆ. ಹಾಗಂದ್ರೆ ಏನು?
ಹಾಗಂದ್ರೆ ಏನು ಅಂದ್ರೆ ಅಷ್ಟೇ, ಹಾಗಂದ್ರೆ ಹಾಗೆ, ಈಗ ಏನಕ್ಕಾಗಲ್ಲ, ಯಾಕಂದ್ರೆ ಇನ್ನೊಂದಿಲ್ಲವೇ ಅಲ್ಲ. ಹಾಗೆ ಯಾವ ಗುಣವನ್ನು ಅಧ್ಯಾರೋಪಿತ ಗುಣ ಇಟ್ಟುಕೊಂಡು ಅದನ್ನ ನಿಷೇಧ ಮೂಲಕ ಅದರ ಅಪೋಸಿಟ್ ಹೇಳ್ತಾ ಇದ್ದಾರೆ. ಮರಣವಿಲ್ಲ ಅಂದ್ರೆ ಎರಡಾಗುತ್ತದೆ ಅರ್ಥ. ಮರಣವಿಲ್ಲ ಅಂದ್ರೆ ಮರಣಿಸುವ ದೇಹವು ನೀನಲ್ಲ ಎಂದು ಒಂದರ್ಥ, ಅಥವಾ ಇನ್ನೊಬ್ಬ ಮನುಷ್ಯ ಮರಣಿಸ್ತಾನೆ ನೀವು ಮರಣಿಸಲ್ಲ ಎಂದರ್ಥ. ಯಾವುದೋ ಒಂದು ಅಂದ್ರೆ ನೀವು ಇನ್ನೊಬ್ಬರ ಹಾಗೆ ಇಲ್ಲ, ಇನ್ನೊಬ್ಬರು ಮರಣಿಸ್ತಾರೆ ಅವರ ಹಾಗೆ ನೀಗಿಲ್ಲ, ನೀನಲ್ಲ, ಆ ಮನುಷ್ಯನಲ್ಲ ನೀವು ಎಂದು ಹೇಳುವುದಕ್ಕೆ, ದೇಹವು ನೀನಲ್ಲ ಎಂದು ಇಂಥದ್ದು ಹೇಳಬಹುದು. ಆದರೆ ಪರಮಾತ್ಮ ದೃಷ್ಟಿಗೆ ಅಪೋಸಿಟ್ ಗುಣಗಳಾದರೂ ಎಲ್ಲಿವೆ? ಹಾವಲ್ಲ ಎಂದು ಹೇಳಬೇಕಾದ್ರೆ ಹಾವೆಂದು ಎಲ್ಲೋ ಒಂದು ಕಡೆ ಇದೆ. ಹಾವೇ ಇಲ್ಲದಿದ್ದರೆ ಹಾವಲ್ಲ, ಹಾವಿಲ್ಲ, ಒಂದು ಹಗ್ಗ ಮಾತ್ರ ಇದೆ. ಅವರ ಹಾವೆಂಬುದು ನೋಡಲೇ ಇಲ್ಲ ಎಲ್ಲಿ ಜೀವನದಲ್ಲಿ. ಹಗ್ಗ ಅಂದ್ರೆ ಗೊತ್ತಾ, ಹಾವಲ್ಲ ಅಂದ್ರೆ ಹಾವೇನು? ಹಾವೇ ಇಲ್ಲ ಅಲ್ಲವೇ? ಹಾವೆನ್ನುವುದೇ ನೋಡಲಿಲ್ಲ ನಾನು. ಹಾವಂದ್ರೆ ಏನು ಎಂದು ಹೇಳ್ತಾರೆ. ಹಾವಿಲ್ಲಪ್ಪ, ಅದು ಹಾವಂದ್ರೆ ಏನು ಮೊದಲು ಹೇಳು, ಅದೇ ನೋಡಲಿಲ್ಲ ನಾನು. ಹಾವಂದ್ರೆ ಇಲ್ಲವೇ ಇಲ್ಲ. ಯಾವುದು ಇಲ್ಲವೇ ಇಲ್ಲವೋ ಅದು ಇಲ್ಲ ಎನ್ನುವುದು ನಿಷೇಧ ಹೇಗೆ ಮಾಡ್ತೀರಿ? ಜಗತ್ತಿಲ್ಲ, ಜೀವ ಇಲ್ಲ, ಸಂಸಾರ ಇಲ್ಲ. ಅವನು ಇಲ್ಲವೇ ಇಲ್ಲದಿದ್ದರೆ ಈ ವಿಧಾಯಕ ವಾಕ್ಯಗಳಿಂದ, ಪಾಸಿಟಿವ್ ವಾಕ್ಯಗಳಿಂದ ಅದಲ್ಲ, ಯಾವುದು ಅಲ್ಲ ಹೇಳ್ತಿರೋ ಅದಿರಬೇಕಲ್ಲವೇ? ಅದು ಎಲ್ಲೋ ಒಂದು ಕಡೆ ಇರಬೇಕು. ದ್ವೈತಿಗಳು ಮಾಡುವ ಪ್ರಶ್ನೆ ಇದೆ. ಇವರು ಮಾಧ್ವರು ಆಕ್ಷೇಪ ಮಾಡುವುದರಲ್ಲಿ ಅದ್ವೈತ ಎಂಬ ದೊಡ್ಡ ಗ್ರಂಥಗಳಲ್ಲಿ ಅವರೇನು ಹೇಳ್ತಾರೆ, ಜೀವನಿಲ್ಲ, ಜಗತ್ತಿಲ್ಲ, ನೀವು ಇಲ್ಲ ಹೇಳಬೇಕಾದರೆ ಅದು ಇದ್ದರೆ ಅಲ್ಲವೇ ನೀವು ಇಲ್ಲ ಹೇಳುವುದು? ಅಂದ್ರೆ ಅದು ಇದೆ ಅಂದ್ರೆ ದ್ವೈತವಾಯ್ತಲ್ಲ. ನೀವು ದ್ವೈತ ನಿಷೇಧ ಮಾಡಬೇಕಂದ್ರೆ ಅವ್ರೇನ್ ಹೇಳ್ತಾರೋ ಗೊತ್ತಾ, ದ್ವೈತ ನಿಷೇಧದಿಂದ ದ್ವೈತವು ಇದೆ ಎಂದು ಸಿದ್ಧವಾಗುತ್ತಾ ಇದೆ, ದ್ವೈತವಿಲ್ಲ ಎಂದಾಗಲ್ಲ. ಇವರು ಹೀಗೆ ಮಾತಾಡ್ತಾರೆ. ದ್ವೈತವಿಲ್ಲ ಇಲ್ಲ ಹೇಳಬೇಕಾದರೆ ಯಾವುದು ಇಲ್ಲವೋ ಮೊದಲದು ತೋರಿಸು. ಮೊದಲು ತೋರಿಸಿದ್ದರೆ ಈಗ ಹೋಗುವುದು ಹೇಗೆ? ಅಂದ್ರೆ ದ್ವೈತವಿದ್ದು ಬಿಟ್ಟಿತು, ದ್ವೈತವು ಇದೆ ಎಂದಾಯ್ತಲ್ಲ, ಅದ್ವೈತವೇ ಹೊಂದಲ್ಲ. ಇದು ಅವರ ತರ್ಕ ಅಲ್ಲವೇ? ದ್ವೈತಿಗಳಿಗೆ ಪ್ರಶ್ನೆ ಮಾಡ್ತಾರೆ. ನಮ್ಮ ಜನರಿಗೂ ಅವರೇ ಕರೆಕ್ಟ್ ಅನಿಸುತ್ತದೋ ಏನೋ. ನಮ್ಮ ಜನರಿಗೂ ಹೌದಪ್ಪ ಅವರು ಹೇಳಿದ್ದು ಸರಿಯಾಗಿದೆ ಅಂತ ಅನ್ಸುತ್ತದೆ. ಇದು ಎರಡು ಪ್ರಶ್ನೆಗಳು. ಇನ್ನು ಶಿಷ್ಯನ ಪ್ರಶ್ನೆನೇ, ಗುರುಗಳ ಉತ್ತರ ಬಂದಾಗೆಲ್ಲ ಅರ್ಥವಾಗ್ತದೆ ನೋಡಿ. ಅಭ್ಯುಪಗಮ್ಯ ವಿಧಿಮುಖ ವಾಕ್ಯೇಶು ಪ್ರತಿಷೇಧಾರ್ಥತ್ವ ಇದಮುಕ್ತಮಯ. ನೀವು ವಿಧಾಯಕ ವಾಕ್ಯಗಳು ನಿಷೇಧಕ್ಕೋಸ್ಕರ ಇವೆ ಎಂದು ಹೇಳಿದ್ದೀರಿ. ಅಂದ್ರೆ ಪಾಸಿಟಿವ್ ವಾಕ್ಯಗಳು ನಿಷೇಧವೇ ಮಾಡ್ತಾ ಇವೆ, ಪಾಸಿಟಿವ್ ವಾಕ್ಯಗಳು ನೆಗೇಷನೇ ಮಾಡುತ್ತಾ ಇವೆ ಎಂದು ಹೇಳಿದಾಗ, ಪಾಸಿಟಿವ್ ವಾಕ್ಯಗಳು ನಿಷೇಧ ಮಾಡಬೇಕಾದರೆ ಒಂದು ಗುಣವನ್ನು ಒಪ್ಪುಕೊಂಡು ಅದರ ವಿರುದ್ಧ ಗುಣ ಹೇಳಬೇಕಾಗ್ತದೆ. ಆದರೆ ವಿರುದ್ಧ ಗುಣವೇ ಇಲ್ಲದಿರುವಾಗ ನಿಷೇಧವು ಹೇಗೆ ಹೊಂದಲ್ಲ ಎಂದು ಒಂದು ಪ್ರಶ್ನೆ. ಈಗ ಇನ್ನೊಂದು ಪ್ರಶ್ನೆ, ಶಿಷ್ಯನ ಕೇಳುವ ಪ್ರಶ್ನದಲ್ಲಿ ಇನ್ನೊಂದು ಅಂಶ ಏನೆಂದರೆ, ಈಗ ನಿಷೇಧ ವಾಕ್ಯಗಳಿಗೆ ಬರೋಣ. ವಿಧಾಯಕ ವಾಕ್ಯಗಳಿಗೆ ಅಧ್ಯಾರೋಪ ಇಟ್ಟುಕೊಂಡು ಹೇಳಬೇಕು. ಒಂದು ಮರಣಶೀಲ ಇದೆ ಎಂದು ಇಟ್ಟುಕೊಂಡರೆ ಮರಣವಿಲ್ಲ ಎಂದು ಹೇಳಬಹುದು. ಆ ಮರಣಶೀಲವೇ ಇಲ್ಲವಲ್ಲ ಎಂದು ಆ ಪ್ರಶ್ನೆ ಆಯಿತು. ಈಗ ನಿಷೇಧಕ್ಕೆ ಅಧ್ಯಾರೋಪವೇ ಇಲ್ಲ, ನಿಷೇಧ ಮಾಡುವುದಕ್ಕೆ ಅಧ್ಯಾರೋಪವೇ ಇಲ್ಲ, ಎಲ್ಲ ನಿಷೇಧ. ಸರ್ವಥಾಪಿ ನಿಷೇಧ ಮುಖೇನ ಇವ. ಯಾವಾಗ ನೀವು ಎಲ್ಲವೂ ನೇತಿ ಹೇಳ್ತಾ ಇದ್ದೀರೋ, ವಾಕ್ಯಗಮ್ಯಂ ಬ್ರಹ್ಮ ಇತ್ಯತ್ರ ಕೋವಾ ಸಂಬಂಧ ವಾಕ್ಯಸ್ಯ ಚ ಪರಮಾತ್ಮನಸ್ಯ. ನೀವು ನೇತಿ ಎಂದು ಹೇಳಿಬಿಟ್ಟರೆ, ನೇತಿ ಎಂಬ ಮಾತು ಬ್ರಹ್ಮವನ್ನು ಸೂಚಿಸುತ್ತದಾ? ಏಕೆಂದರೆ ನೇತಿ ನಿಷೇಧ ಯಾವುದೇ ಒಂದು ಮಾತು ಹೇಳಲಿ ಇದು ಎಂದು ಮಾತು ಹೇಳಿದ್ದರೆ ಆ ಮಾತು ಆ ಒಂದು ವಸ್ತುವನ್ನು ಸೂಚಿಸುತ್ತದೆ ಅಲ್ಲವೇ? ಮಾತು ಒಂದಾನೊಂದು ವಸ್ತುವನ್ನು ಸೂಚಿಸುತ್ತದೆ ಇದು ಎನ್ನುವುದು. ನೀವು ಪಾಸಿಟಿವ್ ಮಾತುಗಳು ಹೇಳದಿದ್ದರೆ, ಅಲ್ಲ ಎಂದು ಹೇಳದಿದ್ದರೆ, ನಿಷೇಧಕ ವಾಕ್ಯ ನಿಷೇಧವು ತನ್ನ ಮಾತಿನಿಂದ ನಿಷೇಧ ಮಾಡಿ ಆ ವಾಕ್ಯ ಎಲ್ಲಿ ನಿಂತಿರುತ್ತದೆ? ಐ ಡೋಂಟ್ ನೋ, ಯು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ಅಂದ್ರೆ ವಾಕ್ಯ ನಿಷ್ಠ ಎಂದು ಹೇಳ್ತೀವಿ ಸಂಸ್ಕೃತದಲ್ಲಿ. ನಿಷೇಧ ವಾಕ್ಯ ಎಲ್ಲಿ ನಿಷ್ಠ ಅಂದ್ರೆ ಎಲ್ಲಿ ಕೊನೆಗಾಣುತ್ತದೆ? ಅದರ ನಿಷೇಧದ ವಾಕ್ಯವು ಕೇವಲ ನಿಷೇಧ ವಾಕ್ಯ. ಆ ನಿಷೇಧದ ಅರ್ಥ ಎಲ್ಲಿ ನಿಂತಿರುತ್ತದೆ ಅಂದ್ರೆ ನಿಷೇಧ ಮಾಡುವ ವಾಕ್ಯ ಯಾವುದನ್ನು ತೋರಿಸುತ್ತದೆ?
ನಿಷೇಧ ಮಾಡುವುದು, ನಿಷೇಧ ಮೇಲೆ ಅಟೆನ್ಷನ್ ಇರುತ್ತದಲ್ಲವೇ. ಈ ವಸ್ತುವಿತ್ತು, ಇದಲ್ಲ ಎಂದು ಹೇಳಿದ್ವಿ. ಅಂದ್ರೆ ನಿಮ್ಮ ವಾಕ್ಯ ಏನಾಯಿತು? ಹೋಗಿರುವ ವಾಕ್ಯವನ್ನೇ ಹೇಳುತ್ತದೆ, ಹೋಗಿರುವ ವಸ್ತುವನ್ನು ಹೇಳುತ್ತದೆ ಹೊರತು ಇರುವ ವಸ್ತುವನ್ನು ಹೇಳ್ತದೆ ಅಲ್ಲವೇ. ನೀವು ಯಾವುದು ಇಲ್ಲ ಹೇಳಿದ್ದೀರೋ ಇಲ್ಲ ವಸ್ತುವನ್ನು ಹೇಳುತ್ತಾ ಇದ್ದೀರಿ. ನಿಮ್ಮ ವಾಕ್ಯ ಇಲ್ಲ ವಸ್ತು ಜೊತೆಗೆ ಹೋಗುತ್ತಾ ಇದೆ, ಅಂದ್ರೆ ಇಲ್ಲದ ವಸ್ತುವನ್ನು ಸೂಚಿಸುತ್ತಾ ಇದೆ. ಆ ವಾಕ್ಯಕ್ಕೆ ಇಲ್ಲದ ವಸ್ತುವಿಗೆ ಸಂಬಂಧ ಆಗ್ತಾ ಇದೆ. ನಿಮ್ಗೆ ಅರ್ಥವಾಗ್ತಾ ಇದೆ? ವಾಕ್ಯವು ಒಂದು ಇಲ್ಲ ಅಂದರೆ ಇಲ್ಲದ ವಸ್ತುವನ್ನು ಹೇಳುತ್ತಾ ವಾಕ್ಯದ ಅರ್ಥ ಇಲ್ಲದ ವಸ್ತುವಿಗೆ ಸಂಬದ್ಧವಾಗಿದೆ. ಇಲ್ಲದ ವಸ್ತುವಿಗೂ ಸಂಬಂಧವಾಗಿದೆ. ವಾಕ್ಯವು ನಿಷೇಧಕ ವಾಕ್ಯ ಯಾವುದು ಇಲ್ಲ ಹೇಳುತ್ತಾ ಇದೆಯೋ ನಿಷೇಧವು ಇಲ್ಲ. ಇಲ್ಲ ಅಂದ್ರೆ ಖಾಲಿ. ವಾಕ್ಯ ಎಲ್ಲಿ ತಲುಪುತ್ತದೆ? ವಾಕ್ಯವು ತನ್ನ ಅರ್ಥವನ್ನು ಹೇಳುತ್ತಾ ವಾಕ್ಯವು ತನ್ನ ಅರ್ಥದಲ್ಲಿ ನಿಲ್ಲುತ್ತದೆ. ಯಾವ ಅರ್ಥದಲ್ಲಿ? ನಿಷೇಧ ಅಂದ್ರೆ ಖಾಲಿ. ವಾಕ್ಯವು ಖಾಳಿಯಲ್ಲಿ ನಿಲ್ಲುತ್ತದೆ ಹೊರತು ಬ್ರಹ್ಮವನ್ನು ಹೇಗೆ ಕನೆಕ್ಷನ್ ಆಗುತ್ತದೆ? ಕನೆಕ್ಷನ್ ಇಲ್ಲ ಬ್ರಹ್ಮಕ್ಕೆ. ನಿಷೇಧ ವಾಕ್ಯಕ್ಕೆ ಬ್ರಹ್ಮಕ್ಕೆ ಕನೆಕ್ಷನ್ ಇಲ್ಲ. ಶಿಷ್ಯನ ಪ್ರಶ್ನೆ ಚೆನ್ನಾಗಿದೆ. ಶಿಷ್ಯ ಬುದ್ಧಿವಂತ, ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದೆ. 2 ಪ್ರಶ್ನೆಗಳು. ಮೊದಲು ವಿಧಾಯಕ ವಾಕ್ಯದಲ್ಲಿ ನಿಷೇಧ ಮಾಡಬೇಕಾದರೆ ನಿಷೇಧವಾದರೆ ಒಂದು ಅಧ್ಯಾರೋಪ ಇಟ್ಟುಕೊಂಡು ನಿಷೇಧ ಮಾಡ್ತೀರಿ, ಅಧ್ಯಾರೋಪವೇ ಇಲ್ಲ. ಈಗ ನಿಷೇಧ ವಾಕ್ಯಕ್ಕೆ ನಿಷೇಧವು ಇಲ್ಲದ ವಸ್ತುವು ಕಡೆಗೇನೆ ವಾಕ್ಯವು ದೃಷ್ಟಿ ಇರುತ್ತದೆ. ನಮ್ಮ ದೃಷ್ಟಿ, ವಾಕ್ಯವು ಏನು ಹೇಳುತ್ತದೋ ತನ್ನ ಅರ್ಥ ಕಡೆಗೆ ದೃಷ್ಟಿ ಹೋಗ್ತದಲ್ಲ. ವಾಕ್ಯವು ತನ್ನ ಅರ್ಥ ಕಡೆ. ವಾಕ್ಯವು ಯಾವ ಅರ್ಥದಲ್ಲಿ ನಿಂತಿರುತ್ತದೆ? ಯಾವ ಅರ್ಥ ಕಡೆ ಹೋಗುತ್ತದೆ? ಇಲ್ಲದ ಕಡೆ ಹೋಗುತ್ತದೆ. ವಾಕ್ಯವು ಇಲ್ಲದ ವಸ್ತುವು ಕಡೆ ಹೋಗಿದ್ದರೆ ಬ್ರಹ್ಮವನ್ನು ಹೇಗೆ ತಿಳಿಸುತ್ತದೆ? ಬ್ರಹ್ಮಕ್ಕೆ ವಾಕ್ಯಕ್ಕೆ ನಿಷೇಧಕ ವಾಕ್ಯಕ್ಕೆ ಕನೆಕ್ಷನ್ ಇಲ್ಲ. ಉದಾಹರಣೆಗೆ ಪುಸ್ತಕವಂದ್ರೆ ಏನು ಅಂದ್ರೆ, ಪುಸ್ತಕವಂದ್ರೆ ಚಪ್ಪಲಿ ಅಲ್ಲ. ಚಪ್ಪಲಿ ಅಲ್ಲ ಎಂದು ಮಾತು ಕೇಳಿದ್ದರೆ ನಿಮಗೆ ಪುಸ್ತಕ ಮನಸ್ಸಿಗೆ ಹೊಳೆಯುತ್ತದೆ. ಪುಸ್ತಕ ಅಂದ್ರೆ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾರೋ ನನ್ನಂತವನಿಗೆ ಪುಸ್ತಕ ಅಂದ್ರೆ ಗೊತ್ತಿಲ್ಲ. ಅವನಿಗೆ ಹೇಳಪ್ಪ ಪುಸ್ತಕ ಅಂದ್ರೆ ಏನು ಅಂದ್ರೆ, ನಮ್ಮ ಹಿಂದೂಗಳು ಹೇಗಿದ್ದಾರೆ ಅಂದ್ರೆ ಗೊತ್ತಿಲ್ಲದೆ ಮಾತಾಡುವರು ಎಕ್ಸ್ಪರ್ಟ್ಗಳು. ಯಾವುದು ಗೊತ್ತಿಲ್ಲದಿದ್ದರೂ ಬಾಯಿ ಮಾತ್ರ ಕೆಲಸ ಮಾಡ್ತದೆ. ಹಿಂದೂಗಳಿಗೆ ಗೊತ್ತಿಲ್ಲ ಎಂದು ಹೇಳಲ್ಲ, ಅಥವಾ ಕೇಳೋಣ ಜನರನ್ನು ಹೇಳೋಲ್ಲ. ಎಲ್ಲ ನೀವು ಯಾವುದೇ ಪ್ರಶ್ನೆ ಮಾಡೋದು, ಹಿಂದೂಗಳ ಲಕ್ಷಣ ನೋಡಿದ್ದೀರಾ? ಯಾವುದೇ ಪ್ರಶ್ನೆ ಮಾಡು, ಗೊತ್ತಿಲ್ಲದೆ ವೇದಾಂತ ಹೇಳು, ಸೈನ್ಸ್ ಹೇಳು, ನಮ್ಮ ಏನದು ಮೆಡಿಕಲ್ ಸೈನ್ಸ್ ಹೇಳು, ಯಾವುದೇ ಪ್ರಶ್ನೆ ಮಾಡು, ಮಾತಾಡದೆ ಸುಮ್ಮನೆ ಇರಲ್ಲ. ಹಿಂದೂಗಳದ್ದು ಟೆರಿಬಲ್ ಫೆಲೋಸ್. ಮಾತಾಡದೆ ಸುಮ್ಮನೆ ಇರಲ್ಲ. ಯಾವುದೇ ವಿಷಯ ಎತ್ತಿದ್ದರೆ ಅದು ಹೀಗೆ ಎಂದು ಹೇಳಿಬಿಡ್ತಾರೆ. ಅವರು ಸಾಧುಗಳು ಏಕೆ ಸಾಧು? ಏನೋ ಕಾರಣ ಇಲ್ಲದೆ ಸಲ್ಲದೆ ತನ್ನ ಮನಸ್ಸಿನಲ್ಲಿ ಕಲ್ಪಿಸಿ ಹೇಳ್ತಾನೆ. ಅಂದರೆ ಹಿಂದೂಗಳು ಕಲ್ಪನಾ ಕುಶಲರು. ವಾಸ್ತವಗಳಿಗೆ ಕ್ರಿಸ್ತ ಮತದಲ್ಲಿ ಅವರು ಹೇಗೆ ಹೇಳ್ತಾರೆ, ಹೀಗೆ ಹೇಳ್ತಾರಪ್ಪ ಅಂದ್ರೆ ಅದು ಹೀಗೆ ಎಂದು ಅವರು ಉತ್ತರ ಹೇಳಿಬಿಡ್ತಾರೆ. ನಾನು ಹೇಳಿದೆ ನೀವು ಬೈಬಲ್ ಓದಿದ್ದೀಯಾ ಅಂದ್ರೆ, ಏಕಪ್ಪ ನಮ್ಗೆ ಗೊತ್ತು ಅಂತ ಹೇಳ್ತಾರೆ. ಬೈಬಲ್ ಓದಿದ್ದೀಯಾ ಅಂದ್ರೆ ಓದಲಿಲ್ಲ. ಅವರು ಓದಿದ್ದರೆ ಏಕೆ ಹೇಳಿದ್ದಿ? ಅದೇ ಇರ್ತದಲ್ಲವೇ, ಇನ್ನೇನಿರುತ್ತದೆ? ಅದೇ ಇರ್ತದೆ, ನಿನಗೇನು ಗೊತ್ತಪ್ಪ? ಯಾವುದೇ ಪದ ಹೇಳು, ಯಾವುದೇ ಮಾತು ಹೇಳು, ಏನೋ ಒಂದು ರಿಪ್ಲೈ ಕೊಟ್ಟೇ ಬಿಡ್ತಾರೆ. ಇದೊಂದು ಮಹಾ ಮೂರ್ಖ ದುಷ್ಟ ಬುದ್ಧಿ ಹಿಂದೂಗಳದು. ಎಲ್ಲರದು ದುಷ್ಟ ಬುದ್ಧಿ. ಇದೊಂದು ನೀಚ ಬುದ್ಧಿ. ಈ ಬುದ್ಧಿ ಕಲ್ಕೊಂಡರೆ ಬುದ್ಧಿವಂತರಾಗ್ತಾರೆ. ಅಷ್ಟುವರೆಗೂ ಸರ್ವನಾಶ, ಆತ್ಮನಾಶಕ ಬುದ್ಧಿ. ಗೊತ್ತಿದ್ದರೆ ಗೊತ್ತಿದೆ ಹೇಳು, ಇಲ್ಲದಿದ್ದರೆ ಸುಮ್ಮನೆ ಇರು. ಯಾರು ಪ್ರಶ್ನೆ ಮಾಡಿದ್ದರೋ ಅವರನ್ನೇ ಕೇಳು, ನಾನು ಕೇಳಲಿಲ್ಲ ದಯವಿಟ್ಟು ನೀವೇ ಹೇಳಿ. ಅಥವಾ ಯಾರೋ ಗೊತ್ತಿರುವವರನ್ನು ಕೇಳೋಣ. ಬಟ್ ಗೊತ್ತಿಲ್ಲದ ವಿಷಯವನ್ನು ಏನೋ ಗೊತ್ತಿದ್ದಂತೆ ಕಲ್ಪನಾ ಮಾಡಿ ಹೇಳುವುದು ಪರಮ ದುಷ್ಟ ಬುದ್ಧಿ ಹಿಂದೂಗಳದು. ಆಲ್ ಓವರ್ ಬುದ್ಧಿ. ಯಾರೋ ಎಕ್ಸೆಪ್ಷನ್ಸ್ ಕೆಲವರು ಬಿಟ್ಟರೆ ಮೋಸ್ಟ್ ಆಫ್ ದ 99 ಫೆಲ್ಲೋಸ್ ಹೀಗೆ ಇರ್ತಾರೆ. ನಾನು ಪ್ರಶ್ನೆಗಳಿಗೋಸ್ಕರ ತುಂಬಾ ಹುಡುಕುತ್ತಿದ್ದೆ. ಎಷ್ಟೋ ಪ್ರಶ್ನೆಗಳು ಯಾರ್ಯಾರನ್ನೋ ಕೇಳುತ್ತಿದ್ದೆ. ಏನು ಗೊತ್ತಿಲ್ಲದವರು. ನಾವು ವೇದಾಂತ ಡಿಸ್ಕಸ್ ಮಾಡುವುದಾದರೆ ನಮ್ಮ ಕಾರ್ಯಾಲಯ ಕೆಲಸಗಾರರು ರಿಪ್ಲೈ ಕೊಡ್ತಾನೆ, ಗೊತ್ತಾ? ನಾವು ವೇದಾಂತ ಚರ್ಚೆ ಮಾಡುತ್ತಾ ಇದ್ದರೆ ಕೆಲಸಗಾರ ಅವನಿಗೆ ತನ್ನ ಹೆಸರು ಬಿಟ್ಟು ಬರೆಯಕ್ಕೆ ಬರಲ್ಲ. ಅಂತವನು ಹಿ ಕಮ್ಸ್ ಅಂಡ್ ಗಿವ್ಸ್ ಯು ಆನ್ಸರ್. ಏನು ಹೇಳಬೇಕು? ಹಿಂದೂಗಳ ಬುದ್ಧಿ ಏನು ಹೇಳಬೇಕು? ಅವರು ಸ್ವಾಮೀಜಿ, ಅವರ ಗುರುಗಳು ವೇದಾಂತ ಓದಿದ್ದವರು ಏನೋ ಆಧ್ಯಾತ್ಮಿಕ ವಿಷಯಗಳು ಹೇಳ್ಕೊಳ್ತಾ ಇದ್ದಾರೆ, ನಮಗೂ ಗೊತ್ತಿಲ್ಲ ಸುಮ್ಮನೆ ಇರಬಹುದು ಎಂದಲ್ಲ. ಅಮ್ಮೋ, ನೀವು ಪರಮಾತ್ಮನೇ ತಗೊಂಡು ಬಾ, ಅವ್ರು ನಿನಗೆ ಬಂದು ಹೇಳ್ತಾನೆ. ಈವನ್ ಶಂಕರಾಚಾರ್ಯರು ವೇದವ್ಯಾಸರು ಬರಲಿ, ವೇದಾಂತ ಹೇಳಿಬಿಟ್ರೆ ಸಾಕು, ಅವರಿಗೆ ಹೇಳ್ತಾರೆ. ಅಷ್ಟು
ಈ ಕ್ವಾಲಿಟಿಯನ್ನು ಏನು ಹೇಳಬೇಕು? ಐ ಆಮ್ ನಾಟ್ ಗೆಟ್ಟಿಂಗ್ ಎ ರೈಟ್ ವರ್ಡ್. ಥಿಂಕಿಂಗ್ ಟೂ ಮಚ್ ಆಫ್ ಹಿಮ್ಸೆಲ್ಫ್ ಎಂದರ್ಥವ? ತನಗೆ ಎಲ್ಲ ಗೊತ್ತು ಎಂಬ ಬುದ್ಧಿಯ? ಇದನ್ನು ಏನು ಹೇಳಬೇಕು? ಏನು ಹೆಸರು ಹೇಳಬೇಕು? ಹಿಂದೂಗಳಿಗೆ ಒಂದು ಹೆಸರು ಹೇಳಬೇಕು. ಹೆಸರು ಹೇಳದಿದ್ದರೂ ಇರೋದು ಹಾಗೆ ಇದ್ದಾರೆ ಅಲ್ಲವೇ? ಓಕೆ, ಏನಾದರೂ ಹೇಳಿದ್ದರೆ ಅದು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದು ಅಲ್ಲ, ತನಗೆ ತೋಚಿದ್ದು ಅರ್ಥ ಮಾಡಿಕೊಳ್ಳುವುದು, ಮತ್ತೆ ಏನೋ ಉಲ್ಟಾ ತಿಲ್ಟಾ ಮಾತಾಡುವುದು. ನಾನು ಯಾವುದೋ ನಮ್ಮ ಮೊನ್ನ ಫೇಸ್ಬುಕ್ನಲ್ಲಿ ನಿನ್ನೆನೋ ಮೊನ್ನೆನೋ ಹಾಕಿದ್ದೆ. ಏನದು? ಸೋಲ್ ರೆಸ್ಟ್ ಇನ್ ಪೀಸ್, RIP. ಎಲ್ಲರೂ ಹಿಂದೂಗಳು ಕಲಿತುಕೊಂಡ ಒಂದು ಮೂರ್ಖ ಬುದ್ಧಿ ಏನೆಂದರೆ, ರೆಸ್ಟ್ ಇನ್ ಪೀಸ್. ಯಾರಾದರೂ ಪ್ರಾಣ ಬಿಟ್ಟರೆ, ತೀರ್ಕೊಂಡರೆ ಇಮ್ಮಿಡಿಯೇಟ್ಲಿ ಏನು ಹೇಳ್ತಾರೆ? ರೆಸ್ಟ್ ಇನ್ ಪೀಸ್. ನನ್ನ ರೆಸ್ಟ್ ಇನ್ ಪೀಸ್ ಏನದು? ಆ ಅಬ್ರಹಂ ಮತಗಳಿಗೆ ಶರೀರ ಪ್ರಾಣ ಬಿಟ್ಟರೆ, ತೀರ್ಕೊಂಡರೆ ಅವರಿಗೆ ಆತ್ಮ ಎಂಬುದು ಬಿಡಿಯಾಗಿಲ್ಲ. ಈ ದೇಹವೇ ಆತ್ಮ. ಈ ದೇಹವೇ ಆತ್ಮ ಆದರೆ ಮತ್ತೆ ಪ್ರಾಣ ಬಿಟ್ಟುವುದು, ಸತ್ತು ಹೋಗುವುದಂದ್ರೆ ಏನರ್ಥ? ಅದು ಅವರಿಗೆ ಕನ್ಫ್ಯೂಷನೇ. ಅವರೇನು ಹೇಳ್ತಾರೋ ಗೊತ್ತಾ? ಈ ಗೇವ್ ಅಪ್ ಇಸ್ ಘೋಸ್ಟ್ ಎಂದು ಹೇಳುತ್ತಾರೆ, ಅವರ ಆತ್ಮವನ್ನು ಬಿಟ್ಟ ಎಂದು ಹೇಳುತ್ತಾರೆ. ಏನಿವೆ, ಅದು ಏನೇ ಆಗಲಿ, ಅವರು ಕೊಫಿನ್ ಬಾಕ್ಸ್ ಎಂಬುದು ಅದೇನು ಬಾಕ್ಸ್ ಇರುತ್ತದೆ ನೋಡಿ, ಆ ಪೆಟ್ಟಿಗೆ ಡಬ್ಬಿ, ಆ ಡಬ್ಬಿಯಲ್ಲಿ ಹಾಕ್ತಾರೆ, ಹಾಕಿ ಅದರ ಸ್ಮಶಾನದಲ್ಲಿ ಇಡ್ತಾರೆ. ಏಕೆಂದರೆ ಎಷ್ಟುವರೆಗಿರುತ್ತಾನೆ? ಏಕೆ ಇಡುವುದು ಅಂದರೆ ಅವರಿಗೆ ಒಂದೇ ಜನ್ಮ, ಜಗತ್ತು ಒಂದೇ ಸೃಷ್ಟಿ. ಅವರ 2-3 ಮತಗಳಿಗೆ, ಅಬ್ರಹಂ ಮತಗಳಿಗೆ 3 ಮತಗಳಿಗೆ, ಅಬ್ರಹಂ ಮತಗಳು 3, 2 ಅಲ್ಲ 3, ಯಹೂದಿ ಮತವು ಸೇರಿಸಬೇಕು. ಅವರಿಗೆ ಒಂದೇ ಇರುತ್ತದೆ, ಒಂದೇ ಸೃಷ್ಟಿ, ಒಂದೇ ಜನ್ಮ. ಈಗ ಈ ಜೀವರು ಎಷ್ಟೊತ್ತಿರುತ್ತಾರೆ ಅಂದ್ರೆ ಗೊತ್ತಾ? ಸೃಷ್ಟಿ ಎಷ್ಟು ದಿವಸ ನಡೆಯುತ್ತದೆ ನಿಮ್ಗೆ ಗೊತ್ತಾ? ಕ್ರಿಸ್ತು ಮತಕ್ಕೆ ಅನುಗುಣವಾಗಿ ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಕ್ರಿಸ್ತು ಜನರಾಗುವವರೆಗೆ ಸೃಷ್ಟಿ. ಎಲ್ಲರೂ ಕ್ರಿಸ್ತು ಜನರಾದಾಗ ಯೇಸು ಮತ್ತೊಂದು ಸಲ ಬರ್ತಾನೆ, ಬಂದು 1000 ವರ್ಷ ಜಗತ್ತನ್ನು ಪರಿಪಾಲನೆ ಮಾಡ್ತಾನೆ. ಯೇಸು ಬರುವಕ್ಕೆ ಮುಂಚೆ 4000 ವರ್ಷ ಹಿಂದೆ ಜಗತ್ತು ಸೃಷ್ಟಿಯಾಯಿತು. ಎಷ್ಟು ದಿವಸ ಇರುತ್ತದೆ ಅಂದ್ರೆ, ನಾವು ಅರ್ಜೆಂಟ್ಲಿ ಎಲ್ಲರನ್ನು ಕ್ರೈಸ್ತಾಗಿ ಮಾಡಿಬಿಟ್ಟರೆ ಸಕಲ ಪ್ರಪಂಚದ ಮಾನವಾಳಿ ಮನುಷ್ಯರು ಯಾರು ಕ್ರೈಸ್ತವೇತರು ಇರಲ್ಲ, ಎಲ್ಲರೂ ಕ್ರಿಸ್ತಾಗಿ ಬಿಡ್ತಾರೆ. ಹಾಗೆ ಮಾಡಿಬಿಟ್ಟರೆ ಆವಾಗ ಯೇಸು ಇನ್ನೊಂದು ಸಲ ಬರುತ್ತಾನೆ, 1000 ವರ್ಷ ಪರಿಪಾಲನೆ ಮಾಡಿ ಜಗತ್ತು ಮುಗಿಸಿಬಿಡ್ತಾನೆ. ಜಗತ್ತು ಮುಗಿಯುತ್ತದೆ. ಮುಗಿದರೆ ಏನಾಗ್ತದೆ? ಒಂದೇ ಸೃಷ್ಟಿ. ಈಗ 2ನೇ ಸೃಷ್ಟಿ ಇಲ್ಲ, 2ನೇ ಜನ್ಮ ಇಲ್ಲ. ಈಗ ಈ ವರ್ಷದಲ್ಲಿ 5-6 ವರ್ಷದ 1000 ವರ್ಷದಲ್ಲಿ ಈ ಪ್ರಾಣ ಬಿಟ್ಟಿರುವ ಜನರಲ್ಲಿ ಎಲ್ಲಿರ್ತಾರೆ? ಎಲ್ಲರೂ ಆ ಡಬ್ಬಿಯಲ್ಲಿರುತ್ತಾರೆ ಅಲ್ಲವೇ? ಆವಾಗ ಈಗ ಸೃಷ್ಟಿ ಮುಗಿದ ನಂತರ ಪ್ರಳಯ ದಿವಸ ಬರುತ್ತದೆ. ಇಸ್ಲಾಂ ಮತಕ್ಕೆ ಅನುಗುಣವಾಗಿ ಅದಕ್ಕೆ ಕಯಾಮತ್ ಹೇಳುತ್ತಾರೆ, ಇದಕ್ಕೆ ಡೆಲ್ಯೂಜ್ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಅವರೇನು ಹೇಳ್ತಾರೆ? ಡೆಲ್ಯೂಜ್ ಅಂದ್ರೆ ಪ್ರಳಯ. ಆವಾಗ ಎಲ್ಲರನ್ನು ಈ ಡಬ್ಬಿಯಲ್ಲಿ ಯಾವ ಮೂಲೆಗಳಿವೆಯೋ ಆ ಮೂಲೆಗಳೇ ಅವರಿಗೆ ಆತ್ಮ. ಅದರಿಂದಲೇ ಮತ್ತೆ ಎಲ್ಲರನ್ನು ಇದೇ ದೇಹದಲ್ಲಿ ಬದುಕಿಸ್ತಾನೆ. ಗಾಡ್ ಅಥವಾ ಅಲ್ಲ, ಇದೇ ದೇಹದಲ್ಲಿ ಬದುಕಿಸಿ ಎಲ್ಲರನ್ನು ಸ್ವರ್ಗದ ಬಾಗಿಲು ಹತ್ತಿರ ಎಲ್ಲರನ್ನು ಕ್ಯೂ ಅಂದ್ರೆ ಎಷ್ಟು ಲಕ್ಷಾಂತರ ಕೋಟ್ಯಂತರ ಜನರ ಕ್ಯೂ ಇರುತ್ತದೆ ಗೊತ್ತಾ? ಕೋಟಿ ಜನರ ಕ್ಯೂ. ಕೋಟಿ ಜನರು 10 ಕೋಟಿ 100 ಕೋಟಿ ಎಷ್ಟು ಜನರೋ ಗೊತ್ತಿಲ್ಲ, 10 ಕೋಟಿ ಜನರ ಕ್ಯೂ ಇರುತ್ತದೆ. ಈಗ ಅಲ್ಲಿ ಕ್ರಿಸ್ತು ಮತಕ್ಕೆ ಅನುಗುಣವಾಗಿ ಬಾಗಿಲಿನಲ್ಲೇ ಗಾಡ್ ಕೂತಿರ್ತಾನೆ. ಕ್ರಿಸ್ತು ಮತಕ್ಕೆ ಅನುಗುಣವಾಗಿ ಯೇಸು ಕೂತಿರ್ತಾನೆ ಅವರ ರೈಟ್ ಹ್ಯಾಂಡ್ ಸೈಡ್. ಯೇಸು ಯಾರಿಗೆ ರೆಕಮೆಂಡ್ ಮಾಡ್ತಾನೋ ಅವರೆಲ್ಲರಿಗೂ ಸ್ವರ್ಗ, ಮಿಕ್ಕ ಎಲ್ಲರಿಗೂ ನರಕ. ಅಷ್ಟೇ, ಸೋ ಸಿಂಪಲ್. ಈಗ ಇಸ್ಲಾಂ ಮತಕ್ಕೆ ಅನುಗುಣವಾಗಿ ಪ್ರವಾದಿ ಮೊಹಮ್ಮದ್ ಯಾರನ್ನು ರೆಕಮೆಂಡ್ ಮಾಡ್ತಾನೋ ಅವರು ಸ್ವರ್ಗ, ಮಿಕ್ಕ ಜನರ ನರಕ. ಅಷ್ಟೇ, ಪರ್ಮನೆಂಟ್ ನರಕ, ಪರ್ಮನೆಂಟ್ ಸ್ವರ್ಗ. ಈಗ ಅಷ್ಟೇ, ಮತ್ತೆ ಸೃಷ್ಟಿ ಬೇಕಾಗೇ ಇಲ್ಲ ಅಲ್ಲವೇ? ಆದ್ದರಿಂದ ಅವರು ರೆಸ್ಟ್ ಇನ್ ಪೀಸ್ ಅಂದ್ರೆ ಅರ್ಥ ಆ ಡಬ್ಬಿಯಲ್ಲಿ, ಕಾಫಿನ್ ಬಾಕ್ಸ್ನಲ್ಲಿ ಅಲ್ಲೇ ಅವರು ವಿಶ್ರಾಂತಿ ಮಾಡಿಕೊಳ್ಳಲಿ. ಏಕೆ? ಪ್ರಳಯ ದಿವಸ ಯಾವಾಗ ಬರುತ್ತದೋ, ಎಷ್ಟು 1000 ವರ್ಷವೋ ಅಷ್ಟು 1000 ವರ್ಷವರೆಗೂ ಅಲ್ಲೇ ಇದ್ದು ಶಾಂತದಿಂದ ಅವರಿಗೆ ಏನು ತೊಂದರೆಯಾಗದೇ ಇರಲಿ. ನಾವು ಹೋಗಿ ತೊಂದರೆ ಕೊಡಬಾರದು ಅವರಿಗೆ. ಶಾಂತವಾಗಿ ಸ್ಮಶಾನದಲ್ಲಿ ಮಲ್ಕೊಂಡಿರುತ್ತಾನೆ ಅವರು. ಸೋಲ್ ರೆಸ್ಟ್ ಇನ್ ಪೀಸ್ ಅಂದ್ರೆ ನಿಶ್ಚಿಂತವಾಗಿ ಮಲ್ಕೊಳ್ಳಲಿ ಎಂದರ್ಥ.
ರೆಸ್ಟ್ ಇನ್ ಪೀಸ್ ಅಂದ್ರೇನು? ನಿಶ್ಚಿಂತವಾಗಿ ಮಲ್ಕೊಳ್ಳಲಿ. ಇನ್ನೊಂದು ಹೇಳ್ತಾರೆ, ಹಿ ವಿಲ್ ಟರ್ನ್ ಇನ್ ಈಸ್ ಗ್ರೇವ್ ಎಂದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಗೊತ್ತಾ ಅಂದ್ರೆ ಏನು? ಅವರ ಕುರಿತು, ಪ್ರಾಣ ಬಿಟ್ಟಿರುವ, ತೀರುಕೊಂಡಿರುವ ಮನುಷ್ಯನ ಕುರಿತು ನಾವೇನಾದರೂ ಕೆಟ್ಟದು ಹೇಳಿದ್ದರೆ, ದುಷ್ಪ್ರಚಾರ ಮಾಡಿದ್ದರೆ, ಮಿಕ್ಕ ಜನರು ಏನ್ ಹೇಳ್ತಾರೆ ಗೊತ್ತಾ? ಅಯ್ಯೋ, ಅವರ ಕುರಿತು ಇಷ್ಟೆಲ್ಲ ಕೆಟ್ಟದು ಹೇಳ್ತಾ ಇದ್ದೀವಿ, ಪಾಪ ಅವರಿಗೆ ಗೊತ್ತಿದ್ದರೆ ಬೇಜಾರು ಮಾಡ್ಕೊಳ್ತಾರೆ. ಬೇಜಾರು ಮಾಡ್ಕೊಳ್ತಾರೆ ಅನ್ನುವುದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಿ ಮಲಗಿರುವವನು ಹಬ್ಬಾ ತಡ್ಕೊಳ್ಳಕ್ಕಾಗದೆ ಈ ಮಾತು ಕೇಳಿ ಹೀಗೆ ತಿರುಗುತ್ತಾನಂತೆ. ಟರ್ನಿಂಗ್ ಅಂದ್ರೆ ಹೀಗೆ ಏನ್ ಹೇಳ್ತಾರೋ, ರೈಟ್ ಸೈಡ್ ಇರುವವನು ಲೆಫ್ಟ್ ಸೈಡ್ ತಿರುಗುತ್ತಾನೆ, ಅಥವಾ ಲೆಫ್ಟ್ ಇರುವವನು ಲೆಫ್ಟ್. ಅಲ್ಲಿರುವವನು ತಿರುಗುತ್ತಾನ? ಅಲ್ಲಿ ಮಲ್ಕೊಂಡಿದ್ದಾನ? ಏನೋ ಗೊತ್ತು. ಆದ್ದರಿಂದ ಅವರಿಗೆ ಅಲ್ಲಿ ಮಲ್ಕೊಂಡಿದ್ದಾನೆ ಎಂದು ಅವರು ವಿಶ್ವಾಸ ಮಾಡುವುದರಿಂದ ಲೆಟ್ ಹಿಮ್ ರೆಸ್ಟ್ ಇನ್ ಪೀಸ್, ಅಲ್ಲೇ ಶಾಂತದಿಂದ ನಿಶ್ಚಿಂತವಾಗಿ ಮಲಗಲಿ. ರೆಸ್ಟ್ ಇನ್ ಪೀಸ್ ಅಂದ್ರೆ ನಿಶ್ಚಿಂತವಾಗಿ ಮಲಗಲಿ. ಆರಾಮ್ಸೆ ಸೋನೇದೋ ಹಿಂದಿಯಲ್ಲಿ ಹೇಳಬೇಕಾದ್ರೆ, ರೆಸ್ಟ್ ಇನ್ ಪೀಸ್ ಅಂದ್ರೆ ಆರಾಮ್ಸೆ ಸೋನೇದೋ, ನಿಶ್ಚಿಂತವಾಗಿ ಮಲಗಲಿ, ಸಮಾಧಾನದಿಂದ ಮಲಗಲಿ ಎಂದರ್ಥ, ಮಲಗಿರಲಿ ಎಂದರ್ಥ. ನಾನು ಹೇಳಿದ್ದೀನಿ, ನಮಗೆ ದೇಹ ಬಿಟ್ಟಾಗ ಆತ್ಮ ಈ ದೇಹವೇ ಇಲ್ಲೇ ಸುಟ್ಟು ಹಾಕ್ತಿವಿ. ಯಾಕಂದ್ರೆ ಪಂಚಭೂತಗಳಿಂದ ನಿರ್ಮಿತದ್ದು, ಪಂಚಭೂತಗಳಲ್ಲಿ ಸೇರ್ಕೊಳ್ತದೆ. ಆತ್ಮ ತನ್ನ ಕರ್ಮಕ್ಕೆ ಅನುಗುಣವಾಗಿ ಪ್ರಳಯ ದಿವಸದಾಕ ಕಾಯಬೇಕಾಗಿಲ್ಲ. ಈಗಲೇ 5-6 ದಿವಸ 10 ದಿವಸದಲ್ಲೇ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಮುಂದಿನ ಯಾವ ಜನ್ಮ, ಯಾವ ಲೋಕಕ್ಕೆ ಹೋಗುವುದೋ, ಅಥವಾ ಮುಂದಿನ ಇನ್ನೊಂದು ಮನುಷ್ಯ ಜನ್ಮ ಪಡ್ಕೊಳ್ಳುವುದೋ, ಪ್ರಾಣಿ ಜನ್ಮ ಪಡ್ಕೊಳ್ಳುವುದೋ, ಸ್ವರ್ಗಕ್ಕೆ ಹೋಗುವುದೋ, ನರಕಕ್ಕೆ ಹೋಗುವುದೋ, ಬೇರೆ ಲೋಕಗಳಿವೆ. ಎಷ್ಟೋ ಲೋಕಗಳಿವೆ. ಭುವ ಸ್ವಹ ಅಂದ್ರೆ ಭುವ ಸ್ವಹ, ಮಹಾಜನ, ತಪ, ಏನೇನೋ ಲೋಕಗಳಿವೆ. ಆಯಾ ಲೋಕಗಳಿಗೆ ಇಂದ್ರಲೋಕ, ಅಗ್ನಿಲೋಕ, ವಾಯುಲೋಕ, ಅನೇಕ ಲೋಕಗಳಿವೆ. ಆಯಾ ಲೋಕಗಳಿಗೆ ಕಳಿಸಿ ಅಲ್ಲಿ ಪುಣ್ಯವನ್ನು ಅನುಭವಿಸಿ ಅದು ಮುಗಿದ ನಂತರ ಮತ್ತೆ ಮನುಷ್ಯ ಜನ್ಮಕ್ಕೆ ಬರುತ್ತಾನೆ. ಇದು ನಮ್ಮ ಪದ್ಧತಿ. ಅದರಿಂದ ಅವರಿಗೆ ಸದ್ಗತಿಯಾಗಲಿ, ಉತ್ತಮ ಗತಿ ಸಿಗಲಿ ಎಂದು ನಾವು ಬೇಡಿಕೊಳ್ಳಬೇಕು, ಅಲ್ಲವೇ? ಅವರಿಗೆ ಸದ್ಗತಿ ಸಿಗಲಿ, ಉತ್ತಮ ಗತಿ ಸಿಗಲಿ ಎಂದು ಅವರ ಹೆಸರಿನಿಂದ ಶ್ರಾದ್ದ ಮಾಡುವುದು, ಅವರ ಹೆಸರಿನಿಂದ ದಾನ ಮಾಡುವುದು ಹೀಗಾಗಬೇಕು, ಇಲ್ಲವೇ? ಅವರ ಹೆಸರಿನಿಂದ ದಾನ ಮಾಡಬಹುದು, ಅವರ ಹೆಸರಿನಿಂದ ಪೂಜೆ ಮಾಡಬಹುದು, ಶ್ರಾದ್ದಾದಿಗಳು ಮಾಡಬಹುದು, ಭಿಕ್ಷಾ ಮಾಡಬಹುದು, ಊಟ ಕೊಡಬಹುದು ಯಾರಿಗಾದರೂ ಅವರ ಹೆಸರಿನಲ್ಲಿ. ಅದರಿಂದ ಅವರಿಗೆ ಸದ್ಗತಿ ಆಗಲಿ. ಸದ್ಗತಿಯಾಗಲಿ ಎಂದು ಮನಸ್ಸಿನಿಂದ ಆಶೆ ಪಟ್ಟುಕೊಳ್ಳುವುದೇ ಅಲ್ಲ, ಪಾರಾಯಣ ಮಾಡಬಹುದು. ಗೊತ್ತಾ? ನೀವು ಅವರ ಹೆಸರಿನಲ್ಲಿ ನಿಮ್ಮ ಸತ್ತು ಹೋಗಿರುವ ಅಜ್ಜ, ಅಪ್ಪ ಯಾರಾದರೂ ಇದ್ದರೆ, ಮುತ್ತಜ್ಜ ಮುಂತಾದವರ ಅಜ್ಜಿ ಯಾರೇ ಆಗಲಿ, ಅವರ ಹೆಸರಿನಲ್ಲಿ ನೀವು ಭಗವದ್ಗೀತವೋ ಭಾಗವತವೋ ಪಾರಾಯಣ ಮಾಡಬಹುದು. ಕಠೋಪನಿಷತ್ತು ಪಾರಾಯಣ ಮಾಡಬೇಕು ಅಂದ್ರೆ ಕಠೋಪನಿಷತ್ತು ಬ್ರಾಹ್ಮಣರು ಪಂಡಿತರು ಹೇಳ್ತಾರೆ. ಗೊತ್ತಿಲ್ಲದವರು ಭಗವದ್ಗೀತೆ ಮಾಡಬಹುದು. ಅವರ ಹೆಸರಿನಲ್ಲಿ ಆ ಶ್ರಾದ್ದದ ದಿವಸ ನೀವು ಭಗವದ್ಗೀತಾ ಪಾರಾಯಣ ಮಾಡು, ಅವರಿಗೆ ಸದ್ಗತಿ ಆಗುತ್ತದೆ. ಆ ದಿವಸ ಪೂಜೆ ಮಾಡು, ಸ್ಪೆಷಲ್ ಪೂಜೆ ಮಾಡಿಸು ಅವರ ಹೆಸರಿನಲ್ಲಿ. ಅನ್ನದಾನ ಮಾಡು, ಇನ್ನೇನಾದರೂ ವಸ್ತ್ರದಾನ ಮಾಡು, ವಿದ್ಯಾದಾನ ಮಾಡು, ಏನೇ ಮಾಡು ಅವರ ಹೆಸರಿನಲ್ಲಿ, ಅವರಿಗೆ ತಲುಪುತ್ತದೆ, ಅವರಿಗೆ ಸದ್ಗತಿ ಆಗುತ್ತದೆ. ಆಗಲಿ ಎಂದು ಹೇಳ್ತೀವಿ, ಅಲ್ಲವೇ? ನಾವು ಅವರಿಗೆ ಸದ್ಗತಿಯಾಗಲಿ ಎಂದು ಬೇಡಿಕೊಳ್ಳುವುದು, ಅಥವಾ ಏನೋ ಅವರ ಹೆಸರಿನಲ್ಲಿ ಸತ್ಕರ್ಮ ಮಾಡುವುದು ಅವರಿಗೆ ಪುಣ್ಯ, ಮಾಡುವವನಿಗೆ ಇನ್ನೂ ಡಬಲ್ ಪುಣ್ಯ, ಅಲ್ಲವೇ? ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಎಂದು ಏನಾದರೂ ಪುಣ್ಯ ಕರ್ಮ ಮಾಡಿದ್ದರೆ, ಯಾರಿಗೋಸ್ಕರ ಮಾಡ್ತಾ ಇದ್ದೀರೋ ಅವರಿಗೆ ಪುಣ್ಯ ಬರುತ್ತದೆ. ಅವರಿಗೋಸ್ಕರ ತನಗೋಸ್ಕರ ಮಾಡುವ ಪುಣ್ಯ ಕರ್ಮಕ್ಕಿಂತ ಇನ್ನೊಬ್ಬರಿಗೋಸ್ಕರ ಪುಣ್ಯ ಕರ್ಮ ಮಾಡಿದ್ದರೆ ಇನ್ನು ಹೆಚ್ಚಿನ ಪುಣ್ಯ ಶಾಸ್ತ್ರ ಹೇಳ್ತದೆ. ಗೊತ್ತಾ? ಏನು ಆಗದಿದ್ದರೆ, ಲಾಕ್ಡೌನ್ ಇದ್ದರೆ, ನಿಮ್ಮ ಜನರಿಗೆ ಶ್ರಾದ್ದ ಸಮಯ ಬಂದರೆ ಅವರ ಹೆಸರಿನಲ್ಲಿ ಪಾರಾಯಣ ಮಾಡು, ಅಲ್ಲವೇ? ಪಾರಾಯಣ ಮಾಡಿದರೂ ಪುಣ್ಯವೇ, ಅವರಿಗೂ ಸದ್ಗತಿ ಆಗುತ್ತದೆ, ಮಾಡಿದವರು ಇವನಿಗೆ ಡಬಲ್ ಪುಣ್ಯ. ಆದ್ದರಿಂದ ಪಾರಾಯಣ ಮಾಡಬಹುದು, ಪೂಜಾ ಮಾಡಬಹುದು, ದಾನ ಮಾಡಬಹುದು, ಹಣನೇ ಕೊಡಬಹುದು, ವಸ್ತ್ರನೇ ಕೊಡಬಹುದು, ಊಟ ಆದರೂ ಕೊಡಬಹುದು, ಅಲ್ಲವೇ? ಇದು ಸದ್ಗತಿ ಆಗಲಿ ಎಂದು ನಾನಿದು ಹೇಳಿದ್ದೀನಿ. ಈಗ ಇವರು ಇನ್ನೂ ಬೇಕಾದರೆ ಪ್ರಶ್ನೆ ಕೇಳಬಹುದು. ಈಗ ಏನು ಹೇಳ್ತಾರ ಗೊತ್ತಾ? ಅವರ ಮತ ಅವರದು, ನಮ್ಮದು ಏಕೆ ಇದೆಲ್ಲ ವಾದ ಮಾಡುವುದು ಏಕೆ? ಅವ್ರ ಜೊತೆಗೆ ನೀವು ಜಗಳೇಕೆ ಮಾಡ್ತಾ ಇದ್ದೀರಿ? ನನ್ನನ್ನು ವಾದಿಸ್ತಾನೆ ಯಾರೋ ಗೊತ್ತಿಲ್ಲ. ಆಲ್ ಓವರ್ ಇಂಡಿಯಾ ಹಿಂದೂಗಳಿಗೆ ಮೂರ್ಖತನದೇ ಹೆಚ್ಚಿರುತ್ತೆ. ಹಿಂದೂಗಳಂದ್ರೆ ಮೂರ್ಖರೇ ಹಿಂದೂ ಆಗ್ತಾರೆ, ಬುದ್ಧಿವಂತರಾಗಲ್ಲ. ಯಾರೋ ಬುದ್ಧಿವಂತರಾದರೆ ಅವರು ಸ್ವಲ್ಪ ವೇದಾಂತ ಓದಿ ಇನ್ನೇನು ಆಗಿ ಸ್ವಲ್ಪ ಸೂಕ್ಷ್ಮವಾಗುತ್ತಾರೆ. ಸಾಮಾನ್ಯ ಕಾಮನ್ ಹಿಂದೂಗಳು ಮೂರ್ಖರೇ ಇರುತ್ತಾರೆ. ಬಿಕಾಸ್ ಹಿಂದೂಗಳಿಗೆ ಕೊಟ್ಟಿರುವ ಫ್ರೀಡಮ್ ಎಲ್ಲ ಮೂರ್ಖರಾಗಿರುವುದಕ್ಕೆ ಅವರಿಗೆ ಕೊಟ್ಟಿರುವ ಫ್ರೀಡಮ್. ಮಿಕ್ಕ ಜನರು ಬಲವಂತವಾಗಿ ಇದೇ ಒಪ್ಪಬೇಕು ಎಂದು ಹೇಳಿಬಿಟ್ರೆ ಹೆದರ್ಕೊಂಡು ಹೋಗ್ತಾರೆ.
ಕಾಮನ್ ಮ್ಯಾನ್ಗೆ ಹೆದರಿಕೆ ಬೇಕು, ಫ್ರೀಡಮ್ ಬೇಡ. ಫ್ರೀಡಮ್ ಕೊಟ್ಟರೆ ಮೂರ್ಖರೇ ಆಗುತ್ತಾರೆ ಹಿಂದೂಗಳು. ಹೆದರಿಸಿ ಇದೇ ಒಪ್ಪುಕೋ, ಇಲ್ಲದಿದ್ದರೆ ನರಕಕ್ಕೆ ಹೋಗ್ತೀವಿ, ನೀವಿದು ನಂಬಲ್ಲ, ಸತ್ತು ಹೋದ ನಂತರ ಏನಾಗ್ತದೋ ಯಾರಿಗ್ ಗೊತ್ತು, ಈಗ ಮಾತಾಡ್ತಾನೆ. ಅಂದರೆ ನಿಮಗೆ ಗೊತ್ತಿರುವವರು ಹೇಳ್ತಾ ಇದ್ದಾರೆ. ನಿಮಗೆ ಹೇಗೆ ಗೊತ್ತು ಎಂದು ಕೇಳು, ಅವ್ರು ಏನು ಹೇಳ್ತಾರೆ ಗೊತ್ತಾ, ಯಾರಿಗ್ ಗೊತ್ತು ಎಂದು ಹೇಳ್ತಾರೆ. ಅಂದರೆ ನಿನಗೆ ಗೊತ್ತಿಲ್ಲದಿದ್ದರೆ ಯಾರಿಗ್ ಗೊತ್ತಾಗಬಾರದಾ? ಅದು ನೋಡಿ, ಶರೀರ ಬಿಟ್ಟ ನಂತರ ಎಲ್ಲಿ ಹೋಗ್ತಾನೆ ಅಂದ್ರೆ ಗೊತ್ತಿರುವವರಿಗೆ ಗೊತ್ತಿರುವವರೇ ಹೇಳ್ತಾ ಇದ್ದಾರೆ. ಋಷಿಗಳು ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಹೇಳುತ್ತಾ ಇದ್ದಾರೆ, ಗೊತ್ತಿರುವವರೇ ಹೇಳುತ್ತಾ ಇದ್ದಾರೆ. ಅವರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳಿದ್ದಾರೆ. ನಿನಗೆ ಗೊತ್ತಿಲ್ಲದಿದ್ದರೆ ನೀವು ಸುಮ್ಮನಿರು. ನಿಮ್ಮನ್ನು ಕೇಳಿದ್ದೀವ ನಿಮಗೆ ಗೊತ್ತಿದೆ ಎಂದು? ಅದು ಯಾರಿಗ್ ಗೊತ್ತು ಅಂದ್ರೆ, ಯಾರಿಗ್ ಗೊತ್ತು ಅಂದ್ರೆ ಗೊತ್ತಿರುವವನು ಹೇಳುವಾಗ ನೀನು ಯಾರಪ್ಪ, ಯಾರಿಗ್ ಗೊತ್ತೆಂದು ನೀನು ಹೇಳು, ನನಗೆ ಗೊತ್ತಿಲ್ಲ ಎಂದು. ನಿನಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಎಂದು ನಾವು ಕೇಳ್ತಾ ಇದ್ದೀವ? ನೀವು ಸುಮ್ಮನೆ ಬಂದು ಬಾಯಿ ಬಿಟ್ಟು ಅಲ್ಲಿ ಏನೋ ಮೆಸೇಜ್ ಮಾಡುವುದೇಕೆ? ನಿಮ್ಮನ್ನು ಕೇಳಲು ಇಲ್ಲ, ಸುಮ್ಮನೆ ಏನೋ ಮೆಸೇಜ್ ಮಾಡಿ ಏನೋ ಮಾತಾಡ್ತಾನೆ. ಇದು ಏನಪ್ಪ ಮೂರ್ಖ ಬುದ್ಧಿ? ಸಂಬಂಧವಿದೆ? ನಿಮ್ಮನ್ನು ಯಾರು ಕೇಳಿದ್ದಾರೆ? ನಿಮ್ಮ ಅಭಿಪ್ರಾಯ ಹೇಳು ಎಂದು ಹೇಳಿದ್ದೀನ? ಯಾರೋ ಏನೋ ಹೇಳ್ಬಿಡ್ತಾರೆ. ಅಂದ್ರೆ ಹಿಂದೂಗಳ ಬಾಯಿ ಮಹಾ ಕೆಟ್ಟದು, ಬಾಯಿಗಿಂತ ಬುದ್ಧಿ ಕೆಟ್ಟದು ಎಂದು ಹೇಳುವುದು ಒಳ್ಳೆಯದು. ತನಗೆ ಗೊತ್ತಿಲ್ಲ ವಿಷಯ ಇನ್ನೊಂದು, ತನಗೆ ಗೊತ್ತಿಲ್ಲ ಎಂದು ಹೇಳಿದ್ದರೆ ಅದು ಅನಾವಶ್ಯಕ. ಸ್ವಲ್ಪ ಆದರೂ ಅರ್ಥ ಮಾಡ್ಕೊಂಡು, ನಮಗೆ ಯಾರಿಗ್ ಗೊತ್ತಿಲ್ಲ ಎಂದು ಮಾತಾಡ್ತೀವಿ. ನಮಗೆ ಗೊತ್ತಿಲ್ಲ ಎಂದು ನಮ್ಮನ್ನು ಏಕೆ ಸೇರಿಸಿಕೊಳ್ತೀವಪ್ಪ? ನಿನ್ನ ಮೂರ್ಖತನಕ್ಕೆ ನಮ್ಮನ್ನು ಏಕೆ ಸೇರಿಸಿಕೊಳ್ತಾ ಇದ್ದೀವಿ? ನಿನ್ನ ಮೂರ್ಖತನ ಇದ್ದರೆ ಇಟ್ಕೋ, ಅದು ನಿಮಗೆ ಸಂಪತ್ತು, ದೊಡ್ಡ ಸಂಪತ್ತು. ಇನ್ನು ಬೆಳೆಸ್ಕೋ, ಬ್ಯಾಂಕ್ ಅಕೌಂಟ್ ಬಡ್ಡಿ ಆಗುತ್ತದೆ, ಹೆಚ್ಚಾಗುತ್ತದೆ, ನಿಮಗೆ ಬಡ್ಡಿ ಕೊಡ್ತಾರೆ. ಬಟ್ ನಮ್ಮನ್ನೇಕೆ ಸೇರಿಸಿಕೊಳ್ಳುವುದು? ನಿಮಗೆ ಮೂರ್ಖತನ ಇದ್ದರೆ ಕಂಗ್ರ್ಯಾಚುಲೇಷನ್, ಹಾಗೇ ಇರು, ಮೂರ್ಖವಿರು, ಸರ್ವನಾಶನವಾಗು, ನಮಗೇಕೆ? ಬಟ್ ವೈಡು ನಮ್ಮನ್ನು ಏಕೆ ಸೇರಿಸಿಕೊಳ್ಳುವುದು? ಇದು ನೋಡಿ ಮೂರ್ಖತನ, ಎಷ್ಟು ದುರಹಂಕಾರ ಇದು. ಹಿಂದೂಗಳಿಗೆ ಹಿಂದೂ ಧರ್ಮ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ನಿಜವಾಗಿ ಹಿಂದೂ ಧರ್ಮವು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಈಗ ಇದೊಂದು ಮಾತು ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಹಿಂದೂಗಳಿಗೆ ಇಸ್ಲಾಂ ಕ್ರಿಸ್ತು ಮತದಲ್ಲಿ ಹೇಗೆ ಪುಣ್ಯ ಪಾಪ ನರಕ ಸ್ವರ್ಗ ಮುಂತಾದವು ಹೇಳಿತೋ, ನಮ್ಮ ಸ್ವಧರ್ಮ ಆಚರಿಸುವುದು ಅವರಿಗಿದೆ. ಹೇಗಿದೆಯೋ ನಮಗೂ ಹಾಗೇ ಇದೆ. ಕಾಮನ್ ಮ್ಯಾನ್ಗೂ ಪುಣ್ಯ ಪಾಪ ಸ್ವರ್ಗ ಧರ್ಮ ಅಧರ್ಮ ಹೇಳಿ ಆಚರಿಸದಿದ್ದರೆ ನೀವು ನರಕಕ್ಕೆ ಹೋಗ್ತೀವಿ, ಪಾಪ. ಇವರಿಗೆ ಪಾಪ ಭೀತಿ ಕೊಟ್ಟು ಪುಣ್ಯಗಳನ್ನೇ ಮಾಡಿಸು, ಸತ್ಕರ್ಮಗಳು ಮಾಡಿಸುವುದು ಇದು ನಮಗೂ ಇದೆ. ನಮಗೆ ಹಿಂದೂ ಮತ ಅಂದ್ರೆ ಕರ್ಮಕಾಂಡವಲ್ಲ ಎಂದು ಈ ವೇದಾಂತ ಗುರುಗಳಿದ್ದಾರೆ, ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಗುರುಗಳು, ಅವರು ಹಾಳು ಮಾಡಿದ್ದಾರೆ ನಮ್ಮನ್ನು. ಹಿಂದೂ ಮತವಂದ್ರೆ ನೋಡು, ಅವರು ಸ್ವರ್ಗ ನರಕ ಎಂದು ಮನುಷ್ಯರನ್ನು ಹೆದರಿಸ್ತಾರೆ, ಗಾಡ್ ಹೆಸರಿನಿಂದ ಹೆದರಿಸ್ತಾರೆ. ಸ್ವರ್ಗ ನರಕ ಹೇಳ್ತಾರೆ, ಸ್ವರ್ಗ ನರಕವೇ ಇಲ್ಲ, ಎಲ್ಲ ಬ್ರಹ್ಮ, ನಮಗೆ ಸ್ವರ್ಗ ನರಕವೇ ಇಲ್ಲ, ನಮಗೆಲ್ಲವೂ ಬ್ರಹ್ಮವೇ, ಎಲ್ಲ ಉಪನಿಷತ್ತೇ ಅಂದ್ರೆ ನೋಡಿ. ಈ ವೇದಾಂತವನ್ನು ತಂದುಬಿಟ್ಟು ಪುಣ್ಯ ಪಾಪಗಳಿಲ್ಲ ಅಂತ ಮಾತಾಡುವುದು, ಎಲ್ಲರೂ ಒಂದೇ ಎಂದು ಮಾತಾಡುವುದು, ಈ ಮೂರ್ಖ ಇಂಗ್ಲಿಷ್ ಮೀಡಿಯಂ ಇಂಟರ್ನ್ಯಾಷನಲ್ ವೇದಾಂತಿಗಳು ಇಂಡಿಯಾನನ್ನು ಹಾಳು ಮಾಡಿಬಿಟ್ಟರು ಅಲ್ಲವೇ? ಏಕೆಂದ್ರೆ ಸಾಮಾನ್ಯರು ಈ ಹುಚ್ಚಾಗಿ ಏಕೆ ಮಾತಾಡ್ತಾ ಇದ್ದಾರೆ? ಈಗ ಇದೇ ಕಾರಣ. ಈ 20ನೇ ಶತಮಾನದಲ್ಲಿ ಈ ಅನಾವಶ್ಯಕ ಅತಿಯಾಗಿ ಮಾತಾಡುವುದು ಬಂದಿದೆ. ಸ್ಯಾಡಿಸಮ್, ಇದಕ್ಕೆ ಏನು ಹೇಳಬೇಕಂದ್ರೆ ಇದು ಸಿನಿಸಿಸಮ್, ಸ್ಯಾಡಿಸಿಸಮ್. ವೇದಾಂತ ಹೆಸರಿನಿಂದ ಹಿಂದೂಗಳನ್ನು ಸಿನಿಸಿಸ್ಟು ಸ್ಯಾಡಿಸ್ಟ್ಲು ತಯಾರು ಮಾಡಿಬಿಟ್ರು. ನಮ್ಮ ಶಾಸ್ತ್ರಗಳನ್ನು ಪುಣ್ಯ ಪಾಪ ಪೂಜಾ ಭಕ್ತಿ ಮಂದಿರ ಮಾತಾಡಿದ್ದರೆ ಹೇಗೆ ಮಂದಿರ ಎಂದು ಎತ್ತಿದರೆ ಸಾಕು, ಹೇಗೆ ಉಲ್ಟಾ ತಿಲ್ಟಾ ಮಾತಾಡ್ತಾರೆ. ಪೂಜಾ ಎಂದು ಮಾತಾಡಿದ್ರೆ ಏನಾಗ್ತದೆ ಎಂದು, ಅಭಿಷೇಕ ಮಾಡಿದರೆ ಹಾಲೆಲ್ಲ ವೇಸ್ಟ್ ಆಗ್ತದೆ. ನೀವು ಮುಸ್ಲಿಮನ್ ನೋಡಿ ಅವ್ರು ಹೊಡೆಯುತ್ತಾರೆ ಅಲ್ಲೇ. ಹಿಂದೂಗಳು ಹಾಗೆ ಇತ್ತು, ಯು ಕಾಂಟ್ ಸ್ಪೀಕ್ ಲೈಕ್ ದಟ್. ಅವ್ರು ಪೂಜೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ, ನೀನ್ ಯಾರು? ಹಿಂದೂಗಳಿಗೆ ಪಾಪ ಭೀತಿ ಧರ್ಮ ಆಚರಣೆ ಇತ್ತು. ಯಾರು ಧರ್ಮಕ್ಕೆ ಅಡ್ಡಿ ಮಾಡಿದ್ದರೋ ಅವರು ಸಮಾಜವು ಹಿಂಸೆ ಮಾಡುತ್ತೆ. ಹಿಂಸೆ ಅಂದ್ರೆ ಅವರಿಗೆ ಶಿಕ್ಷೆ ಕೊಡುತ್ತಿದ್ದರು. ಇನ್ನೊಬ್ಬರು ಪೂಜಾ ಜಪ ಸಾಧನ ಮಾಡಿಕೊಳ್ಳೋಕೆ ಇನ್ನೊಬ್ಬರು ಅಡ್ಡಿ ಮಾಡಬಾರದು. ನಮಗೂ ಅಷ್ಟೇ ನಮ್ಮ ಧರ್ಮಗಳನ್ನು ಅತಿ ಶ್ರದ್ಧದಿಂದ ಸ್ನಾನ ಆಚಾರಗಳಂದ್ರೆ ಎಷ್ಟು ಕಷ್ಟಪಟ್ಟು ಮಾಡುತ್ತಿದ್ದರು. ನೀವು ಪೂರ್ವ ಮುಸ್ಲಿಮರು ಮೊದಲ ಮುಘಲರು ಬಂದಾಗ ಅವರು ಹೇಳ್ತಾರೆ, ಹಿಂದೂಗಳು ತಮ್ಮ ಆಚಾರಗಳನ್ನು ಸಾಧನಗಳನ್ನು ಯಾವುದು ಬಿಡದೆ ಕಟ್ಟುನಿಟ್ಟಾಗಿ ಆಚರಿಸುತ್ತಾರೆ. ಹಿಂದೂಗಳಿಗೆ ತಮ್ಮ ಮತ ಅಂದರೆ ತಮ್ಮ ದೇವರು, ತಮ್ಮ ಭಕ್ತಿ, ತಮ್ಮ ಶಾಸ್ತ್ರಗಳು, ತಮ್ಮ ಧರ್ಮ ಅಂದರೆ ಪ್ರಪಂಚದಲ್ಲಿ ಎಲ್ಲಾ ಮತಗಳಿಗಿಂತ ನಮ್ಮದೇ ಶ್ರೇಷ್ಠ ಎಂದವರಿಗೆ ಅಭಿಮಾನ ಇದೆ. ತಮ್ಮ ಶಾಸ್ತ್ರವೇ ಶ್ರೇಷ್ಠ, ತಮ್ಮ ಧರ್ಮವೇ ಶ್ರೇಷ್ಠ, ಎಷ್ಟು ಕಟ್ಟುನಿಟ್ಟಾಗಿ ಆಚರಿಸ್ತಾರಂದ್ರೆ ಯಾವುದು ಬಿಡಲ್ಲ. ಹೀಗೆ ಮುಸ್ಲಿಮರು ಮೊದಲು ಅಲ್ ಬೆರೂನಿ ಅಂತವರು ಬರ್ಕೊಂಡರು. ಮೊದಲು ಹಿಂದೂಗಳದು ಹಾಗೆ ಇತ್ತು.
ಈಗ ಈ ಮುಸ್ಲಿಂ ಕಾಲ ಬಂದ ನಂತರ, ಬ್ರಿಟಿಷ್ ಕಾಲ ಬಂದ ನಂತರ, ಈಗ 47 ಬಂದ ನಂತರ ಅಂತೂ ಈಗ ನಮ್ಮಂತ ಪೀಕ್ ತಲುಪಿದ್ದೀವಿ ಮೂರ್ಖತ್ವದಲ್ಲಿ. ಈಗ ನಮ್ಮಂತ ಮೂರ್ಖರಿಗೆ ಸಾಟಿ ಇಲ್ಲ ಪ್ರಪಂಚದಲ್ಲಿ. ಈಗ ನಮಗೆ ಮೂರ್ಖರು ಸಮಾನ. 47 ಬಂದ ನಂತರ ಎವ್ರಿ ಫೆಲ್ಲೋ ಹ್ಯಾಸ್ ಬಿಕಮ್ ಹಿಂದೂ. ಪರಮ ಮೂರ್ಖ ಅಂದ್ರೆ ಎಲ್ಲಿ ಫೆಲ್ಲೋ ಹ್ಯಾಸ್ ಬಿಕಮ್ ಎ ನೆಹರು. ಆಲ್ ಇಂಡಿಯಾ ಹ್ಯಾಸ್ ಬಿಕಮ್ ನೆಹರೂಸ್. ಅಂದ್ರೆ ಏನು? ಯು ಮಿಸ್ಬಿಹೇವ್ ಅಂಡ್ ಡೂ ಎನಿಥಿಂಗ್, ಆಲ್ ಗಾಡ್ ಇಲ್ಲ, ಏನಿಲ್ಲ. ದುರಹಂಕಾರಿಗಳು ಎಲ್ಲರೂ ಕಂಸರಾಗಿ ಬಿಟ್ಟಾರೆ. ಅದಕ್ಕೋಸ್ಕರ ವೆನ್ ಸಂಬಡಿ ಈಸ್ ಟಾಕಿಂಗ್ ಡೀಪರ್ ಟಾಪಿಕ್, ಡೋಂಟ್ ಟಾಕ್. ಮೆಡಿಕಲ್ ಸಬ್ಜೆಕ್ಟ್ ಮಾತಾಡಿದ್ದರೆ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಹೋಗಿ ಒಬ್ಬ ಡಾಕ್ಟರ್ ಅಂತವನು ಈ ರೋಗ ಹೀಗಿದೆ, ಅದಕ್ಕೆ ಇದು ಒಂದು ಹೇಳುವಕ್ಕೆ ಇವರೇ ಹೋಗಿ ಅವನಿಗೆ ಹೇಳ್ಬಿಡ್ತಾನೆ. ಏನಪ್ಪ ಡಾಕ್ಟರ್ಗೆ ಹೇಳುವಂತ ಇದು ದುರಹಂಕಾರ ನಿಂದು. ಅವರಿಗಿಂತ ನಿನಗೆ ಹೆಚ್ಚು ಗೊತ್ತಾ? ಅವರ ಸಬ್ಜೆಕ್ಟು, ಅವರ ಎಕ್ಸ್ಪರ್ಟು, ಅವರು ಎಷ್ಟೋ ಜನರಿಗೆ ಟ್ರೀಟ್ ಮಾಡಿದ, ಅವ್ರಿಗೆಲ್ಲ ಗೊತ್ತು. ಅವ್ರಿಗೆ ಹೋಗಿ ನೀವು ಉಲ್ಟಾ ಮಾತಾಡೋದೇನು? ಮಾತಾಡ್ತಾರೆ. ಒಂದು ವಿಚಿತ್ರ ಬುದ್ಧಿ. ಅಂದರೆ ಹಿಂದೂಗಳಿಗೆ ಅದೇನು ಹೇಳ್ತಾರೆ, ಅದಕ್ಕೋಸ್ಕರ ಅರ್ಜುನ ಹೇಳಿದ್ದು ಪ್ರಜ್ಞಾವಾದಾಂಶ ಭಾಷಸೆ, ಗೊತ್ತಿಲ್ಲದ ವಿಷಯ ನೀವು ಬಾಯಿ ಬಿಟ್ಟು ಮಾತಾಡುವುದು ಇದೊಂದು ಕಲ್ಚರ್ ಆಗಿಬಿಟ್ಟಿತು. ತನಗೆ ಏನು ಹೇಳ್ತಾರೆ ನೋಡಿ, ಅವ್ಯಾಪಾರೇ ವ್ಯಾಪಾರ. ನಿಮಗೆ ಗೊತ್ತಿಲ್ಲ ವಿಷಯವನ್ನು ನೀವು ಬಾಯಿ ತೆಗೆಯಬೇಡ, ಮಾತಾಡಬೇಡ. ನಿಮಗೆ ಗೊತ್ತಿಲ್ಲ ವಿಷಯ ನೀವು ಮಾತಾಡಬೇಡಿ. ದೊಡ್ಡ ಡಿಸಿಪ್ಲಿನ್ ಇದು ಕಲ್ತ್ಕೊಳ್ಳಿ. ಆಲ್ ಹಿಂದೂಸ್ ಲರ್ನ್. ಶಾಸ್ತ್ರೀಯ ವಿಷಯಗಳು, ಪುಣ್ಯ ಪಾಪ, ದೇವರು, ಭಗವಂತ, ಅವರು ನಂಬಿಕೊಂಡರೆ ಅವರನ್ನು ಸರಿ ಮಾಡುವುದಕ್ಕೆ ವೇದಾಂತಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಶಾಸ್ತ್ರ ಗೊತ್ತಿರುವವರಿದ್ದಾರೆ. ಅವರ ಕಡೆಗೆ ಕರ್ಕೊಂಡು ಹೋಗಿ ಅವರನ್ನು ಸರಿ ಮಾಡಿಸು. ನಿನಗೆ ಏನೂ ಗೊತ್ತಿಲ್ಲದವನ ಇದೇಕೆ ಹಾಲು ವೇಸ್ಟು, ಪೂಜೆ ವೇಸ್ಟು, ಇದೆಲ್ಲ ನೀವು ಉಲ್ಟಾ ತಿಲ್ಟಾ ಮಾತಾಡಬೇಡ. ಇನ್ನು ಗೊತ್ತಿಲ್ಲದೆ ಕಡಿಮೆ, ನೀವು ಗೊತ್ತಿದ್ದೇ ಕಡಿಮೆ, ಮಾತಾಡೋದೇಕೆ? ಆದ್ದರಿಂದ ಹಿಂದೂಗಳ ಬುದ್ಧಿ ಮಹಾ ಕೆಟ್ಟ ಬುದ್ಧಿ. ಏಕೆಂದರೆ ವೇದಾಂತ ಹೆಚ್ಚು ಓದಿ ಈ ನಾಸ್ತಿಕರ ಹಾಗೆ ಮಾತಾಡುವುದು ದೊಡ್ಡ ಫ್ಯಾಷನ್ ಅನ್ಕೊಂಡ್ರೆ. ವೇದಾಂತಿಗಳು ಏನು ಹೇಳ್ತಾರ ಗೊತ್ತಾ? ವೇದಾಂತಿಗಳು ಕರ್ಮಕಾಂಡವನ್ನು ನಿಂದೆ ಮಾಡುತ್ತಾರೆ, ಪುಣ್ಯ ಪಾಪಗಳು, ಸ್ವರ್ಗಗಳು ಇಲ್ಲ ಹೇಳ್ತಾರೆ. ಇಲ್ಲ ಎಂದು ಹೇಳಿದ್ದಾರಾ? ಈ ನಾಮರೂಪ ಹೇಗಿದೆಯೋ ಸ್ವರ್ಗವಷ್ಟೇ ಇದೆ. ಈ ನಾಮರೂಪಗಳು, ಲೋಕಗಳು, ಈ ಕರ್ಮಫಲ ಹೇಗಿದೆಯೋ ಸ್ವರ್ಗವೂ ಇದೆ. ಆದರೆ ಇದೆಲ್ಲವೂ ಅದ್ವೈತ ಪಾರಮಾರ್ಥಿಕ ದೃಷ್ಟ್ಯ ಬ್ರಹ್ಮಗಿಂತ ಬಿಡಿಯಾಗಿಲ್ಲ, ಅಷ್ಟು ಹೇಳಿದ್ದೇವೆ ಹೊರತು ಲೌಕಿಕ ದೃಷ್ಟ್ಯ, ಕರ್ತೃಭೋಕ್ತೃ ಪ್ರಮಾತೃ ದೃಷ್ಟ್ಯ ಇಲ್ಲ ಎಂದು ಹೇಳಿದ್ದೀವ. ಅದು ಏನರ್ಥ? ನಮಗೆ ವೇದಾಂತಿಗಳು ಹೆಚ್ಚಾಗಿ ಬಿಟ್ಟು ಕರ್ಮ, ಗುರುಗಳು, ಶಾಸ್ತ್ರಗಳನ್ನು ಕಡೆಗಣಿಸಿ ಮಾತಾಡುವುದು ನೋಡಿ. ಶಾಸ್ತ್ರಗಳನ್ನು ಕಡೆಗಣಿಸ್ತಾರೆ, ಗುರುವನ್ನು ಕಡೆಗಣಿಸಿ ಮಾತಾಡ್ತಾರೆ. ತಮಗೆ ತೋಚಿದ್ದೇ ತಾವು. ಅಂದರೆ ಶಾಸ್ತ್ರ, ಇಸ್ಲಾಂ, ಕ್ರಿಸ್ತು ಮತ, ಯಹೂದಿ ಮತಗಳಲ್ಲಿ ಅವರು ಪುಸ್ತಕವನ್ನು ಹಿಡ್ಕೊಳ್ಳುವುದು ಅತಿಯಾಗಿದೆ. ಪುಸ್ತಕವನ್ನು ಅತಿಯಾಗಿ ಕುರುಡಾಗಿ ಹಿಡ್ಕೊಂಡು ಅದೇನು ಹೇಳ್ತಾರೆ, ಅತಿ ಫೆನಾಟಿಕ್ ಆಗುತ್ತಾರೆ. ಪುಸ್ತಕದಲ್ಲಿರುವುದು ಅಕ್ಷರಶಃ ಹಾಗೇ ಮಾಡಬೇಕು ಎಂದು. ಹಿಂದೂಗಳಿಗೆ ಯಾವ ಪುಸ್ತಕ ಬೇಕಾಗಿಲ್ಲ, ನ್ಯೂಸ್ ಪೇಪರ್ ಓದುತ್ತಾರೆ, ಏನೇನೋ ಮಾತಾಡ್ತಾರೆ. ಹಿಂದೂಗಳಿಗೆ ಯಾವ ಪುಸ್ತಕ ಬೇಕಾಗಿಲ್ಲ, ಯಾರು ಏನು ಮಾತಾಡಿದರೆ ಅದೇ ಪುಣ್ಯ, ಅದೇ ಪಾಪ ಅಷ್ಟೇ. ಅಂದ್ರೆ ಹಿಂದೂಗಳು ಕಾಮನ್ ಸೆನ್ಸ್ ಅನ್ನೇ ಹಿಂದೂ ಧರ್ಮ ಎಂದು ತಿಳ್ಕೊಂಡು ಬಿಟ್ಟರು. ಅದಕ್ಕೋಸ್ಕರ ಒಂದು ದೊಡ್ಡ ಮೂರ್ಖ ಸಂಸ್ಥೆ ಇದೆ ಹಿಂದೂಗಳಿಗೆ. ಹಿಂದೂಯಿಸಮ್ ಇಸ್ ನಾಟ್ ಎ ರಿಲಿಜನ್, ಇಟ್ ಇಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಇದು ಎಲ್ಲರಿಗೆ ಅಂಟಿಸ್ತಾ ಇದ್ದಾರೆ. ಎಲ್ಲಾ ಮೂರ್ಖರು ಅದೇ ಒಪ್ಕೊಳ್ಳಿ. ಹಿಂದೂಯಿಸಮ್ ಇಸ್ ನಾಟ್ ಎ ರಿಲಿಜನ್. ಏನಪ್ಪಾ, ನಾನು ಮನುಷ್ಯನಲ್ಲ, ಇಲ್ ಟ್ರೀಟ್ ಮೀ, ಐ ಆಮ್ ಎ ಡಾಂಕಿ ಎಂದು ಹೇಳಿಕೊಳ್ಳುವಷ್ಟಿದೆ. ನಾನು ಮನುಷ್ಯನಲ್ಲ. ಇಸ್ಲಾಂ, ಕ್ರಿಸ್ತು ಮತ, ಯಹೂದಿ ಮತವೇ ಮತಗಳು. ನೀವೇ ಮನುಷ್ಯರು, ನಾನು ಮನುಷ್ಯನಲ್ಲ, ನಾನು ಡಾಂಕಿ ಎಂದು. ಏನಪ್ಪ ನಾಚಿಕೆ ಇದೆ? ನಾಚಿಕೆ ಇಲ್ಲದ ಹಿಂದೂಗಳೇ ಹೀಗೆ ಮಾತಾಡ್ತಾರೆ. ಹಿಂದೂಯಿಸಮ್ ಇಸ್ ನಾಟ್ ಎ ರಿಲಿಜನ್ and what should be treated. That's why Hinduism is dispensed with. Hinduism is not a religion, then Hindus are not religious people. Then they are only animals alone. Treat them like cows and donkeys. ಅಲ್ಲವೇ? ಹಿಂದೂಗಳು ತನ್ನ ಊಟದಲ್ಲಿ ಮಣ್ಣು ಹೇಗೆ ಹಾಕಿಕೊಳ್ಳಬೇಕು ಚೆನ್ನಾಗಿ ಗೊತ್ತು. ಹಿಂದೂಗಳಿಗೆ ತಿನ್ನುವ ಊಟದಲ್ಲಿ ಮಣ್ಣು ಹಾಕಿಕೊಳ್ಳುವುದು ಚೆನ್ನಾಗಿ ಗೊತ್ತು. ಪರಮ ನೀಚರು. ಏಕೆ? ನಮ್ಮ ಸಂಸ್ಥೆಗಳು, ನಮ್ಮ ಪ್ರಚಾರಕರು ಮೂರ್ಖರೇ ಆಗಿದ್ದಾರೆ. ಮೂರ್ಖರಿಗೆ ದೊಡ್ಡ ಗುರುಸ್ಥಾನ ಕೊಟ್ಟರೆ ಹೀಗೆ ಮಾತಾಡ್ತಾರೆ. ಹಿಂದೂಯಿಸಮ್ ಇಸ್ ನಾಟ್ ಎ ರಿಲಿಜನ್ ಎಂದು ಹೇಳ್ಬಿಡ್ತಾರೆ. ಏನಪ್ಪಾ, ನಮಗೆ ಆಧಾರವೇ ಕಡಿಮೆ ಆಯಿತು. ಆ ರಿಲಿಜನ್ ಅಂದ ಅದೂ ಇಲ್ಲ ಅಂದ್ರೆ ಇನ್ನೇನಪ್ಪಾ ನಮಗೆ ಉಳಿಯುವುದೇನು? ಅದಕ್ಕೋಸ್ಕರ ದೇ ಟೇಕ್ ಅಸ್ ಫಾರ್ ಗ್ರಾಂಟೆಡ್.
ನಮಗೆ ಲೆಕ್ಕ ಇಲ್ಲ, ನಮ್ಮನ್ನು ಯಾರು ಕೌಂಟೇ ಮಾಡಲ್ಲ, ಲೆಕ್ಕಕ್ಕೆ ಮಾಡಲ್ಲ. ಅಯ್ಯೋ ನಮ್ಮನ್ನು ಲೆಕ್ಕ ಮಾಡ್ತಾ ಇಲ್ಲ, ನೀನೇ ಮಾಡ್ತಾ ಇದ್ದೀವಿ ಲೆಕ್ಕಕ್ಕೆ ಆಗದಂತೆ, ಯಾಕೆ ಮಾತಾಡೋದು? ಒಬ್ಬನು ತಿಲಕ ಹಚ್ಕೊಂಡು ಬಂದ, ಹಿಂದೂಗಳು ಹೇಳ್ತಾನೆ, ಆ ಮೂರ್ಖ ತಿಲಕ ಹಚ್ಕೊಂಡು ಬರ್ತಾನೆ. ಏನಪ್ಪ ತಿಲಕ ಹಚ್ಕೊಂಡ್ರೆ ನಿಮ್ಗೇನಡ್ಡಿ? ಅವರನ್ನು ನೋಡಿ ನಾಚಿಕೆ ಪಟ್ಕೊಂಡು ನೀವಾದ್ರೂ ತಿಲಕ ಹಚ್ಕೊ, ಇಲ್ಲದಿದ್ದರೆ ಸುಮ್ಮನೆ ಇರು, ಹಚ್ಕೊಳ್ಳೋಕೆ ನೀನೇನಡ್ಡಿ? ನೀವೇನು ಗುಂಡ ಆಗಿ ಬಿಟ್ಟಿದ್ಯಾ? ಹಿಂದೂಗಳು ಗುಂಡಾಗಳೇ. ಇನ್ನೊಬ್ಬ ಹಿಂದೂ ಪೂಜೆ ಮಾಡಿದರೆ ಪಂಚ ಉಟ್ಕೊಂಡ್ರೆ ಅವರನ್ನು ಪರಿಹಾಸ ಮಾಡ್ತಾರೆ. ಈ ಮುಸ್ಲಿಂ ಜಿಹಾದಿ ಆಗಿಬಿಟ್ಟರು, ಈ ತಬ್ಲಿಗಿ ಆಗಿಬಿಟ್ಟರು ಹಿಂದೂಗಳು, ರಾಕ್ಷಸ ಹಿಂದೂಗಳು. ಇವರು ತಿಲಕ ಹಚ್ಕೊಂಡ್ರೆ ಅವರನ್ನು ಪರಿಹಾಸ ಮಾಡ್ತಾರೆ. ಈ ಪರಮ ದುಷ್ಟರು ಹಿಂದೂಗಳು. ಅದಕ್ಕೋಸ್ಕರನೇ ಹಿಂದೂಗಳ ಗತಿ ಹೀಗಿದೆ. ತಾಯಿ ತಂದೆ ಏನೂ ಹೇಳಲ್ಲ, ತಾವು ಮಾತ್ರ ಪ್ರವಚನ ಕೇಳುವಕ್ಕೆ ಬರ್ತಾರೆ, ಮಕ್ಕಳನ್ನು ಮಾತ್ರ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಅಲ್ಲೆಲ್ಲ ಹಿಂದೂಗೆ ವಿರುದ್ಧವಾಗಿ ಅಲ್ಲಿ ಹೇಳ್ಕೊಡ್ತಾರೆ. ಇವರೇನೋ ಅಜ್ಜ ಅಜ್ಜಿ ಇಲ್ಲಿಗೆ ಬರ್ತಾರೆ ವೇದಾಂತ ಕೇಳುವುದಕ್ಕೆ, ಅವರೇನೋ ಮಕ್ಕಳನ್ನೇನೋ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಕಳಿಸ್ತಾರೆ. ಅಲ್ಲಿ ಹೋಗಿ ಅವರೆಲ್ಲ ಆಂಟಿ ಹಿಂದೂ ಬುದ್ಧಿ ಕಲ್ತ್ಕೊಂಡು ಬರ್ತಾನೆ. ಇವರು ಏನು ಗೊತ್ತೇ ಆಗಲ್ಲ. ತಮ್ಮ ಮಗನೇ ಏನು ಹೇಳುತ್ತಾ ಇದ್ದನು ಗೊತ್ತೇ ಇಲ್ಲ. ತಮ್ಮ ಮಗನೇ ನಿಮ್ಮ ಶಾಸ್ತ್ರಕ್ಕೆ, ನಿಮ್ಮ ಗುರುಗಳಿಗೆ, ನಿಮ್ಮ ದೇವರಿಗೆ ವಿರುದ್ಧವಾಗಿ ಅವರು ಬದುಕುತ್ತಾ ಇದ್ದಾನೆ. ಇವರಿಗೆ ಗೊತ್ತೇ ಇಲ್ಲ. ಏನೇ ಆಗಲಿ, ಡಾಂಕಿ ಹಾಗೆ ಬದುಕಿದ್ದರೆ ಸಾಕು. ಅವನು ಇಂಗ್ಲಿಷ್ ಮೀಡಿಯಂ ಓದಿಕೊಂಡು ಅಮೆರಿಕಕ್ಕೆ ಹೋಗಿ ಹಣ ಸಂಪಾದಿಸಿದ್ದರೆ ಸಾಕು, ದೊಡ್ಡವನಾಗಿಬಿಟ್ಟು ಹಿಂದೂ ಮತ ಸಾರ್ಥಕವಾಯಿತು. ಮೋಸ್ಟ್ ಆಫ್ ದ ಹಿಂದೂಸ್ ಇಂಡಿಯಾ ಬಿಟ್ಟು ಅಮೆರಿಕಕ್ಕೆ ಹೋದ ನಂತರ ದೇ ಆರ್ ಲರ್ನಿಂಗ್ ದ ವ್ಯಾಲ್ಯೂ ಆಫ್ ಹಿಂದೂಯಿಸಂ. ಮೋಸ್ಟ್ ಆಫ್ ದ ಅಮೆರಿಕನ್ಸ್ ನೋಡಿದ್ದೀನಿ, ನಮ್ಮ NRIಗಳು ಅಮೆರಿಕಕ್ಕೆ ಹೋದ ನಂತರ ದೇ ಬಿಕಮ್ ಸಿನ್ಸಿಯರ್ ಭಕ್ತ, ಸಂಧ್ಯಾವಂದನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಭಗವದ್ಗೀತೆ. ಇಲ್ಲಿರುವವರೆಗೂ ಹೇಳಿದ್ದರೂ ಒಂದು ಪಂಡಿತರನ್ನು, ಪೂಜಾರಿಗಳನ್ನು, ಸನ್ಯಾಸಿಗಳನ್ನು ಕಡೆಗಣಿಸಿ ಅವರು ಇನ್ಫ್ಯಾಕ್ಟ್ ದೇ ಆರ್ ನ್ಯೂಸೆನ್ಸ್ ಟು ಹಿಂದೂ ಸೊಸೈಟಿ ಎಂದು ತಿಳ್ಕೊಂಡವರು ಅಲ್ಲಿ ಹೋದ ನಂತರ ಪೂಜೆ ಮಾಡುವುದು, ಭಗವದ್ಗೀತೆ ಓದುವುದು, ಏನೋ ಕೇಳುವುದು ಶುರು ಮಾಡಿಬಿಟ್ಟರು. ದೇ ಹ್ಯಾವ್ ಡಿಸ್ಕವರ್ಡ್ ದ ವ್ಯಾಲ್ಯೂ ಆಫ್ ಹಿಂದೂಯಿಸಂ ಆಫ್ಟರ್ ಗೋಯಿಂಗ್ ಟು ಅಮೆರಿಕಾ. ದಟ್ ವ್ಯಾಲ್ಯೂ ಇಲ್ಲಿತ್ತು. ಇಲ್ಲಿ ಜನರಿಗೆ ನಮ್ಮ ಇಲ್ಲಿರುವ ಹಿಂದೂಗಳ ಗತಿಯನ್ನು ಮಾಡಿದ್ದಾರೆ ನೋಡಿ, ಅಲ್ಲವೇ? ಈಗ ಇದು ಹಿಂದೂಗಳ ಬುದ್ಧಿ. ಅಂದರೆ ಗೊತ್ತಿಲ್ಲದ ವಿಷಯವನ್ನು ಕಡೆಗಣಿಸಿ ಮಾತಾಡುವುದು ಪರಮದುಷ್ಟ ಬುದ್ಧಿ. ಎಲ್ಲರೂ ಅಷ್ಟೇ. ಈಗ ಅದೇ ಬುದ್ಧಿಯಿಂದ ವೇದಾಂತ ಕಲಿಯುವಕ್ಕೆ ಬಂದಾಗ ಹಾಗೆ ಮಾತಾಡ್ತಾ ಇದ್ದಾರೆ. ದೀಸ್ ಪೀಪಲ್ ಏನು ಬೇಕೋ ಗೊತ್ತಾ? ಅರ್ಜೆಂಟ್ಲಿ ಯಮರಾಜನ ಒಂದು ಕೋಲ್ ಇರುತ್ತದೆ ನೋಡಿ, ಯಮರಾಜನ ಕೋಲ್ ಇರುತ್ತದ, ಆ ಕೋಲು ಕೊಡಬೇಕಿಲ್ಲಿ. ಭಾರತ ದೇಶಕ್ಕೆ ಕೋಲು ಕೊಡಬೇಕು. ಅರ್ಜೆಂಟ್ಲಿ ಹಿಂದೂ ಮತ ಬದುಕಬೇಕಾದರೆ ಒಂದು ಕೋಲು ಬೇಕು. ಕಂಡು ಬಂದ ಹಿಂದೂಗಳಿಗೆ ಪೊಲೀಸ್ ಹೊಡೆಯುತ್ತದೆ ನೋಡಿ, ಲಾಕ್ಡೌನ್ ಬಿಟ್ಟು ರೋಡ್ಗೆ ಬಂದರೆ ಅಷ್ಟು ಬೇಕು. ಒಬ್ಬೊಬ್ಬ ಹಿಂದೂಗಳಿಗೆ ಕೋಲಿನಿಂದ ಹೊಡೆಯಬೇಕು. ಅಂಟಿಲ್ ಯು ಸೇ ದಟ್ ಐ ಆಕ್ಸೆಪ್ಟ್ ಪುಣ್ಯ ಪಾಪ ದೇವರು ಶ್ರದ್ಧಾ ಭಕ್ತಿ ಏನೋ ಮಾಡ್ತೀನಿ ಎಂದಿರುವುದಕ್ಕೆ, ದೆನ್ ದಟ್ ಇಸ್ ದ ಓನ್ಲಿ ವೇ ಸೀಮ್ಸ್ ಟು ಬಿ. ದೇರ್ ಇಸ್ ನೋ ವೇ. ಫ್ರೀಡಮ್ ಅಂದರೆ ಕೊಟ್ಟಿರುವ ಸ್ವಾತಂತ್ರ್ಯ ತನ್ನನ್ನು ತಾನು ಹಾಳು ಮಾಡುವುದಕ್ಕೆ ಬಳಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಕೊಟ್ಟರೆ ನಾನು ಮನುಷ್ಯನಾಗಲ್ಲ, ನಾನು ಡಾಂಕಿ ಎಂದು ಹೇಳ್ತಾರೆ. ಭಾರತ್ ಮಾತಾ ಕಿ ಜೈ ಎಂದು ಅವರು ಹೇಳಿದ್ದಾರೆ, ನಾನು ಡಾಂಕಿ ಜೈ ಎಂದು ಹೇಳ್ತಾನೆ. ಹಿಂದೂಗಳು ಏನು ಹೇಳ್ತಾರ ಗೊತ್ತಾ? ನೀವು ಮನುಷ್ಯರಪ್ಪ ಅಂದ್ರೆ ನಾನು ಡಾಂಕಿ, ನಾನು ಮನುಷ್ಯನಲ್ಲ. ಏಕೆ? ನಮಗೆ ಸ್ವಾತಂತ್ರ್ಯ ಇದೆ. ವೈ ಶುಡ್ ಐ ಸೇ ದಟ್? ನಿಮ್ಮ ಮಾತು ನಾನೇ ಒಪ್ಪಬೇಕು. ನೀವು ಮನುಷ್ಯರು ಅಂದ್ರೆ ಐ ವಾಂಟ್ ಆಕ್ಸೆಪ್ಟ್, ಐ ಆಮ್ ಡಾಂಕಿ. ಏಕೆ? ನನ್ನ ಫ್ರೀಡಮ್, ಐ ಲೈಕ್ ಟು ಬಿ ಡಾಂಕಿ. ಚೆನ್ನಾಗಿದೆ. ಹಿಂದೂಗಳ ಫ್ರೀಡಮ್ ಇಲ್ಲಿಗೆ ಬಂತು. ಪ್ರಪಂಚದಲ್ಲಿ ಎಲ್ಲ ಮತಗಳು ಮೂರ್ಖವಾಗಿ, ಬ್ಲೈಂಡ್ ಬಿಲೀಫ್ಸ್, ಬಿಗೋಟ್ರೀಸ್, ಪರ್ವರ್ಷನ್ ಆಗಿದ್ದರೆ ವೆರಿ ಸೇನ್, ಲಾಜಿಕಲ್, ಮೀನಿಂಗ್ಫುಲ್, ಹೆಲ್ದಿ ಪುಣ್ಯ ಪಾಪ ಕಾನ್ಸೆಪ್ಟ್ ಆಗಲಿ, ಉಪಾಸನ ಆಗಲಿ, ಜ್ಞಾನವಾಗಲಿ, ಯಾವುದಾಗಲಿ ಇಷ್ಟು ಚೆನ್ನಾಗಿರುವ ಮತ, ಹಿಂದೂ ಮತಕ್ಕಿಂತ ಬೆಟರ್ ಮತ ಪ್ರಪಂಚದಲ್ಲಿ ಎಲ್ಲಿಯಾದರೂ ಇದೆಯಾ? ತೋರಿಸು, ನೋಡ್ತೀನಿ, ತೋರಿಸು. ಎಲ್ಲಿಯೂ ಇಲ್ಲದಂತ ಅದ್ಭುತವಾದ ಮತದಲ್ಲಿ ಹುಟ್ಟಿದವನನ್ನು ಏನು ಹೇಳಬೇಕಪ್ಪ? ನಾನು ಮನುಷ್ಯನೇ ಅಲ್ಲ, ನಾನು ಡಾಂಕಿ ಎಂದು ಹೇಳ್ಕೊಂಡ್ರೆ ಸ್ವಾತಂತ್ರ್ಯ ಅಂದ್ರೆ ಇದಾ? ನಾನು ಮನುಷ್ಯನಲ್ಲ, ನಾನು ಕತ್ತೆ. ಕತ್ತೆ ಏಕೆ ಹೇಳ್ತಾ ಇದ್ದೀನಿ? ಕತ್ತೆ ಅಲ್ಲದಿದ್ದರೆ ನಾನು ಪಿಗ್ ಎಂದು ಹೇಳ್ತಾ. ಅದು ಪಿಗ್ಗೇನಪ್ಪ ಅಂದ್ರೆ ಇನ್ನು ಅದಕ್ಕಿಂತ ಕಟ್ಟದು ಹೇಳ್ತೀನಿ. ಏಕೆಂದ್ರೆ ಹೌದು, ನಾನು ಹೀಗೆ ಹೇಳ್ತೀನಿ, ನನ್ನ ಸ್ವಾತಂತ್ರ್ಯ.
ಹೀಗೆ ಹೇಳಿದರೆ ಏನು ಹೇಳೋದು? ದಿಸ್ ಈಸ್ ಅ ಮೂರ್ಖತನ, ಪರ್ವರ್ಷನ್ ಫೆಲೋಸ್. ದೇರ್ಫೋರ್ ಪ್ರಾಬ್ಲಮ್ ಈಸ್ ವಿತ್ ದ ಹಿಂದೂಸ್. ಹಿಂದೂ ಗುರುಗಳು, ಹಿಂದೂ ಶಾಸ್ತ್ರ. ಏಕೆಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದಿರುವ ಮೂರ್ಖರು, ಐ ಮೀನ್ ಮೂರ್ಖರು, ದೇ ಹ್ಯಾವ್ ಡಿಪ್ರೈವ್ಡ್ ಹಿಂದೂ ಮಕ್ಕಳನ್ನು ಹಿಂದೂ ಗುರುಗಳ ಕೈಯಿಂದ, ಹಿಂದೂ ತಾಯಿ ತಂದೆ ಕೈಯಿಂದ ಕಿತ್ತು ಹಾಕಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಮಾಡಿತು? ಹಿಂದೂ ಚಿಲ್ಡ್ರನ್ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಬೈ ಹಿಂದೂ ಪೇರೆಂಟ್ಸ್ ಅಂಡ್ ಹಿಂದೂ ಗುರುಸ್. ಹಿಂದೂ ಗುರುಗಳು ಪೇರೆಂಟ್ಸ್ ಕಂಟ್ರೋಲ್ ಮಾಡಿದ್ದರೆ ಅವರಿಗೆ ಶ್ರದ್ಧಾ, ಭಕ್ತಿ, ದೇವರು ಏನೋ ಹೇಳುತ್ತಿದ್ದರು. ದೇ ವರ್ ನಾಟ್ ಅಲೌಡ್. ಪೇರೆಂಟ್ಸ್ ಅನ್ನೇ ಸೆಕ್ಯುಲರೈಸ್ ಮಾಡಿಬಿಟ್ಟರು. ಹಿಂದೂಗಳಿಗೆ ಸೆಕ್ಯುಲರ್ ಮತ ಇದೆ ಅಂದ್ರೆ ಡಾಂಕಿ ಮತ ಎಂದರ್ಥ. ದಟ್ಸ್ ವೈ ಹಿಂದೂಯಿಸಮ್ ಇಸ್ ನಾಟ್ ಎ ರಿಲಿಜನ್, ಇಟ್ ಇಸ್ ಎ ಡಾಂಕಿ ವೇ ಆಫ್ ಲೈಫ್ ಎಂದು ಹೇಳಿಬಿಟ್ರಲ್ಲ. ಹಿಂದೂಯಿಸಮ್ ಇಸ್ ನಾಟ್ ಎ ರಿಲಿಜನ್ ಬಟ್ ಎ ಡಾಂಕಿ ವೇ ಆಫ್ ಲೈಫ್ ಎಂದು ಹೇಳಿಬಿಟ್ಟರು. ಯಾರು? ಹಿಂದೂಗಳೇ. ಅದಕ್ಕೋಸ್ಕರ ಸೆಕ್ಯುಲರಿಸಮ್ ಅಂದ್ರೆ ಹಿಂದೂಸ್ ವಾಂಟ್ ಟು ಬಿ ಡಾಂಕೀಸ್, ಹಿಂದೂಸ್ ವಾಂಟ್ ಟು ಲಿವ್ ಎ ಡಾಂಕಿ ವೇ ಆಫ್ ಲೈಫ್. ದೇರ್ಫೋರ್ ಹಿಂದೂಯಿಸಮ್ ಇಸ್ ನಾಟ್ ರಿಲಿಜನ್. ವಿ ಡೋಂಟ್ ಡಿಮ್ಯಾಂಡ್ ರಿಲಿಜಿಯಸ್ ರೈಟ್ಸ್, we demand donkey rights of being ill-treated. Therefore, we are donkeys. We have a donkey way of life. That is Hinduism. Therefore, the secularism, Nehru is become perfectly successful. First Macaulay, second Nehru. Okay, both are really successful. ಹಿಂದೂಗಳಿಗೆ ಯಾರು ಗುರುಗಳು ಹೇಳಲ್ಲ? ಹಿಂದೂಗಳಿಗೆ ಯಾರು ಗುರುಗಳು? ಫಸ್ಟ್ ಮೆಕಾಲೆ, ಸೆಕೆಂಡ್ ನೆಹರು. ಇವರಿಬ್ಬರು ಹಿಂದೂಗಳಿಗೆ ಗುರುಗಳು. ಇವರೇ ಒಳಗೆ ಹೊಳಗೆ ಮನಸ್ಸಿನಲ್ಲಿ ಕೈಯಲ್ಲಿ ಎಲ್ಲ ಕಡೆ ಅವನೇ ಇದ್ದ. ಇವರಿಬ್ಬರೇ ಇದ್ದಾರೆ. ಫಸ್ಟ್ ಮೆಕಾಲೆ, ಸೆಕೆಂಡ್ ನೆಹರು. ಹಿಂದೂಗಳಿಗೆಲ್ಲ ಹೀಗಿದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್ ಹಿಂದೂಗಳು. ದಟ್ಸ್ ವೈ ಬಾಯಿ ದೊಡ್ಡದು, ಬುದ್ಧಿ ಕಡಿಮೆ. ನೆಹರು ಅದೇ ಇತ್ತು, ಅವ್ರಿಗೆ ಬುದ್ಧೇ ಇಲ್ಲ, ಬಾಯಿ ಮಾತ್ರ ದೊಡ್ಡದು. ಅವ್ರಿಗೆ ಬುದ್ಧೇ ಇಲ್ಲ. ಬಿಕಾಸ್ ಬುದ್ಧಿ ಏಕೆ ಇಲ್ಲ ಅಂದ್ರೆ ಅವರ ಬಯೋಗ್ರಫಿ ಬರೆದಿರುವವರು ಬಯೋಗ್ರಫರೇ ಹೇಳಿದ್ದಾರೆ. ಅವರಿಗೆ ಒಂದು ಥಾಟ್ ಇಲ್ಲ. ಆಲ್ ಹಿಸ್ ಥಾಟ್ಸ್ ಆರ್ ಬಾರೋಡ್ ಫ್ರಮ್ ಅದರ್ಸ್. ಒಬ್ಬನು ಮತ್ತೈ ಎಂದಿದ್ದಾನೆ, ಅವ್ರ ಬಯೋಗ್ರಫಿ ಬರೆದಿದ್ದ ನೆಹರು ಅನ್ನು, ರೆಮಿನಿಸೆನ್ಸಸ್ ಆಫ್ ನೆಹರು ಎಂದು. ಅವ್ರು ಏನು ಹೇಳ್ತಾನೆ? ಹಿ ಡಸಂಟ್ ಹ್ಯಾವ್ ಎ ಸಿಂಗಲ್ ಥಾಟ್, ಇಸ್ ಎ ಬ್ರೈನ್ಲೆಸ್ ಫೆಲೋ. ದಡ್ಡ ಎಂದು ಹೇಳಿಬಿಟ್ಟ ನೆಹರು ಅನ್ನು. ಎಲ್ಲೆಲ್ಲಿ ಕೇಳ್ತಾನೋ ಓದ್ತಾನೋ ಅದು ಬಿಟ್ಟು ಅದು ನನ್ನದು ಎಂದು ಹೇಳ್ಕೊಡ್ತಾನೆ ಅಷ್ಟೇ. ಸೆಕೆಂಡ್ ಹ್ಯಾಂಡ್ ಫೆಲೋ, ಒಂದು ಚೂರು ಬುದ್ಧಿ ಇಲ್ಲ. ಓಪನ್ ಆಗಿ ಹೇಳಿದ. ಅಂಡ್ ಈ ಕಾಲ್ಡ್ ಇಟ್ ಆಸ್ ಎ ಆನರಬಲ್ ಗುಣ ಎಂದು ಹೇಳಿದ ಅಷ್ಟೇ. ಅವರು ಹೇಳುವ ಬಗೆಯಲ್ಲಿ ಇಸ್ ಎ ಗ್ರೇಟ್ ಮ್ಯಾನ್ ಎಂದು. ಈ ಗ್ರೇಟ್ ಮ್ಯಾನ್ ಏಕೆ ಅಂದ್ರೆ ಇನ್ನೊಬ್ಬರ ಐಡಿಯಾಸೆ ತನ್ನದಾಗಿ ಮಾಡ್ಕೊಂಡು ಮಾಡ್ತಾನೆ ಅಷ್ಟೇ. ಆಲ್ ಸೆಕೆಂಡ್ ಹ್ಯಾಂಡ್ ಫೆಲೋ, ಅವ್ರಿಗೆ ಸ್ವಂತ ಥಿಂಕಿಂಗೇ ಇಲ್ಲ. ನಾವು ಹಿಂದೂಸ್ ಆರ್ ಫೀಲಿಂಗ್ ಪ್ರೌಡ್ ಆಫ್ ವಿ ಆರ್ ಡಾಂಕೀಸ್. ಹಿಂದೂಸ್ ಆಲ್ ಬಾರೋಡೆ ಮಾತಾಡ್ತಾರೆ, ಒಂದು ತನ್ನದಿಲ್ಲ. ದ್ಯಾಟ್ ಈಸ್ ದ ಮೋಸ್ಟ್ ಮಿಸ್ಫಾರ್ಚೂನ್ ಫೆಲೋಸ್. ಅದಕ್ಕೋಸ್ಕರ ಹಿಂದೂಗಳಿಗೆ ಹೇಳುವುದಂದ್ರೆ ನನಗೆ ಅಸಹ್ಯವಾಗ್ತಾ ಇದೆ. ವೇದಾಂತ ಹೇಳುವುದಂದ್ರೆ ಅಂದ್ರೆ ಯಾರೋ ಕೆಲವರಿದ್ದಾರೆ ಎಕ್ಸೆಪ್ಷನ್. ಈಗ ಅವರಿಗೆ ಹೇಳ್ತಾ ಇದ್ದೀನಿ ನಾನು. ಆ ಫ್ಯೂ ಪೀಪಲ್ ಕೆಲವರಿಗೆ ಮಾತ್ರ ಉಳಿದರು, ಅವರಿಗೆ ಹೇಳ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಫೆಲೋಸ್ಗೆ ಹೇಳುವುದಂದ್ರೆ ಅಸಹ್ಯವಾಗ್ತದೆ. ದೇರ್ ಆರ್ ವೆರಿ ಫ್ಯೂ ಪೀಪಲ್ ಈಗ ಅವರಿಗೆ ಹೇಳಕ್ಕಾಗ್ತದೆ. ಇವರಿಗೆ ಹೇಳುವಕ್ಕೆ ಹೋದರೆ ಅವರೇ ಹೆಚ್ಚು ಕೇಳ್ತಾರೆ. ಮೊದಲು ಅವರೇ ಹೆಚ್ಚು ಕೇಳ್ತಾರೆ ಅಲ್ಲವೇ? ಈಗ ಇನ್ನೊಂದು ಹಿಂದೂಗಳ ಬುದ್ಧಿ, ಯಾವುದು ಸಿಸ್ಟಮೆಟಿಕ್ ಆಗಿ ಕಲಿಯಲ್ಲ. ಯಾವುದೇ ಶಾಸ್ತ್ರ ತಗೋ, ಫಸ್ಟ್ ನಿಂದ ಸಿಸ್ಟಮೆಟಿಕ್ ಕಲಿಯಲ್ಲ. ಅಲ್ಲೊಂದು ಪೀಸ್ ಇಲ್ಲೊಂದು ಪೀಸ್ ತಿಳ್ಕೊಂಡು ಮಾತಾಡ್ತಾರೆ. ದೇ ಆಲ್ವೇಸ್ ವಾಂಟ್ ಪೀಸಸ್ ಸೂಪರ್ಫಿಷಿಯಲ್ ಐಡಿಯಾ. ಪೀಸಸ್ ತಿಳ್ಕೋ, ಮಾತಾಡುವಕ್ಕೆ ಮಾತ್ರ ಹಿಂಜರಿಯಲ್ಲ. ದೊಡ್ಡವರು ಹೋಗಿ ದೊಡ್ಡ ದೊಡ್ಡ ಮಾತುಗಳು ಎತ್ತಿ ಮಾತಾಡ್ತಾರೆ. ಆತ್ಮ ಏನು, ಬ್ರಹ್ಮವೇನು, ಅದೇನು, ಇದೇನು, ನಿಷೇಧವೇನು, ಅಧ್ಯಾರೋಪವೇನು ಮಾತಾಡ್ತಾರೆ. ಬಟ್ ದಟ್ ಫೆಲೋ ಹ್ಯಾಸ್ ನೆವರ್ ಸ್ಟಡಿಡ್ ವೇದಾಂತ ಎನಿವೇರ್ ಫ್ರಮ್ ಎನಿಬಡಿ. ಯಾವ ಶಾಸ್ತ್ರ ಕಲಿಯಲಿಲ್ಲ. ವೇದಾಂತಕ್ಕೆ ಮುಂಚೆ ಉಪಾಸನಾ ಶಾಸ್ತ್ರ, ಉಪಾಸನಕ್ಕೆ ಮುಂಚೆ ಧರ್ಮಶಾಸ್ತ್ರ ಯಾವುದೂ ಕಲಿಯಲಿಲ್ಲ. ಏನೇನೋ ಯಾವುದೋ ಪ್ರವಚನ ನಡೀತಾರೆ, ಅಲ್ಲಿ ಕೂತಿರುವುದು, ಏನೋ ಕೇಳುವುದು, ಏನೋ ಮಾತಾಡೋದು ಅಷ್ಟೇ. ಅಂದ್ರೆ ಏನು? ಸಿಸ್ಟಮೆಟಿಕ್ ಥಿಂಕಿಂಗ್, ಸಿಸ್ಟಮೆಟಿಕ್ ಅಧ್ಯಯನವಿಲ್ಲ. ಪೀಸಸ್ ತಿಳ್ಕೋ, ತಲಾಬಾಲ ಇಲ್ಲದೆ ಮಾತಾಡು. ದಿಸ್ ಈಸ್ ದ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಹಿಂದೂಸ್ ಅಲ್ಲವೇ? ಇನ್ಫ್ಯಾಕ್ಟ್ ಹಿಂದೂ ಶತ್ರುಗಳು ಹೀಗೆ ಹೇಳಬಹುದಿತ್ತು. ಈಗ ನಾನೇ ಹಿಂದೂಗಳಿಗೆ ಶತ್ರುವಾಗಿ ಹೇಳ್ತಾ ಇದ್ದೆ. ನಮಗೆ ಏನ್ ಮಾಡಬೇಕು? ಯಾಕಂದ್ರೆ ಇರುವ ವಾಸ್ತವಿಕತೆ ನಾವು ತಿಳ್ಕೊಂಡ್ರೆ ಬದಲಾಯಿಸಿ ಸಜ್ಜನರಾಗುವ ಚಾನ್ಸ್ ಇದೆ ಎಂದು ಈಗ ನಾನೇ ಹೇಳಬೇಕು. ಯಾರು ಹೇಳದಿದ್ದರೆ ಕಣ್ಣು ಮುಚ್ಚಿಕೊಂಡು ಹಾಗೆ ಇರ್ತಾ ಇದ್ದಾರೆ. ದೇರ್ಫೋರ್ ಯಾವುದೇ ಸಬ್ಜೆಕ್ಟು ಲರ್ನ್ ಥರೋಲಿ ಅಂಡ್ ಮಾತಾಡು. ಗೊತ್ತಿಲ್ಲದಿದ್ದರೆ ಪೀಸ್ ಮೇಲೆ ಇದ್ದು
ಇನ್ನೊಂದು ಮೂರನೇ ಕ್ಯಾರೆಕ್ಟರ್ ಹೇಳಲ್ಲ. ಒಂದು ಗೊತ್ತಿಲ್ಲದೆ ಮಾತಾಡುವುದು, ಎರಡನೆಯದು ಶಿಷ್ಯನಾಗುವಕ್ಕೆ ಮುಂಚೆ ಗುರುವಾಗುವುದು, ಏನು ಗೊತ್ತಿಲ್ಲದೆ ಮೊದಲು ಡಿಬೇಟ್ ಕೂತಿರುವುದು. ಹಿ ಜಸ್ಟ್ ಸ್ಟಾರ್ಟ್ಸ್ ಡಿಬೇಟಿಂಗ್. ಅಲ್ಲವೇ, ಏನು ಸಬ್ಜೆಕ್ಟ್ ABC ಗೊತ್ತಿಲ್ಲ, ಬಟ್ ಹಿ ವಾಂಟ್ಸ್ ಟು ಡಿಬೇಟ್. ಗೊತ್ತಿಲ್ಲದವನು ಗುರುವಾಗ್ತಾನೆ. ಶಿಷ್ಯನಾಗಲ್ಲ, ಫಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗುರುವಾಗಿ ಮೊದಲು ಹೇಳುತ್ತಾನೆ. ಈಗ ದೀಸ್ ಆರ್ ಆಲ್ ಸರ್ಟನ್ ಫೀಚರ್ಸ್ ಆಫ್ ಹಿಂದೂಸ್. ನೆವರ್ ಗೋ ಟು ಸ್ಕೂಲ್, ನೆವರ್ ಗೋ ಟು ಗುರುಕುಲ. మరి ಏಕೆ ಹೋಗಲ್ಲ? ಹೋಗು ಗುರುಕುಲಕ್ಕೆ ಎಂದು ಕಲ್ತ್ಕೋ. ನಿಮ್ಮ ಶಾಲೆ ಸಬ್ಜೆಕ್ಟ್ಗಳು ಏನೇ ಇರಲಿ, ಐ ವಾಂಟ್ ಲರ್ನ್ ಹಿಮ್. ಅವ್ರು ಏನ್ ಹೇಳ್ತಾರೋ ಗೊತ್ತಾ? ಯಾವ ಬುಕ್ ಓದಬೇಕು ಗುರುಗಳೇ ಅಂತ ಹೇಳ್ತಾರೆ. ನಾನು ಹೇಳಿದ್ದರೆ ಇಂಗ್ಲಿಷ್ನಲ್ಲಿ ಹೇಳು ಎಂದು. ಹಿಂದೂ ಮತ ಕಲಿಯುವುದಕ್ಕೆ ಅವ್ರಿಗೆ ಇಂಗ್ಲಿಷ್ ಬುಕ್ ಹೇಳಬೇಕಂತೆ. ನೋಡು, ನಾಚಿಕೆ ಇಲ್ಲ ದಟ್ ಫೆಲೋ. ನನಗೆ ಬರಲ್ಲ, ನನಗೆ ಭಾರತೀಯ ಭಾಷೆ ಬರಲ್ಲ. ಬರಲ್ಲದಿದ್ದಲೇ ಫಸ್ಟ್ ಥಿಂಗ್ ಇಸ್ ಯು ಕಲ್ತ್ಕೊಂಬಂದ್ರೆ ಇಂಡಿಯನ್ ಲ್ಯಾಂಗ್ವೇಜ್. ನಿಮ್ಮ ಮಾತೃಭಾಷೆ ಕಲಿಯಲ್ಲ, ಇಂಗ್ಲಿಷ್ನಲ್ಲೇ ಹೇಳ್ತಾನೆ. ದೀಸ್ ಆರ್ ದ ಫೆಲ್ಲೋಸ್ ಎನಿಮೀಸ್ ಟು ದೆಮ್ಸೆಲ್ಸ್. ಇವರಿಗೆ ಹೇಳಕ್ಕಾಗ್ತದೆ? ಅವನಿಗೆ ಕನ್ನಡ ಬರಲ್ಲ, ಕನ್ನಡ ಮಾತೃಭಾಷೆ, ಅವ್ರು ಮಾತಾಡಕ್ಕೆ ಬರಲ್ಲ. ಅವ್ರು ಏನು ಬೇಕಂತ ಇಂಗ್ಲಿಷ್ ಪುಸ್ತಕ ಬೇಕಂತೆ. ದಿಸ್ ಇಸ್ ಕಾಲ್ಡ್ ನೆಹರು. ನಾನು ನೆಹರು ಬೈದಿದ್ದೀನಿ. ನೆಹರು ಅಂದ್ರೆ ಆ ನೆಹರು ಅಲ್ಲ, ನಮ್ಮನ್ನೇ ಬೈದಿದ್ದೀನಿ ನಾನು. ನೆಹರು ಅಂದ್ರೆ ನಾನು ಪ್ರತಿ ಸಲ ಬೈದಾಗ ಯಾರೋ ಗೊತ್ತಾ, ನಾವೇ ನೆಹರುಗಳು, ಅದಕ್ಕೋಸ್ಕರ ನಮ್ಮನ್ನೇ ಬೈಯುತ್ತಾ ಇದ್ದೀನಿ. ನೆಹರು ಅಂದ್ರೆ ಯಾರೋ ಅಲ್ಲ, ಕೋಟಿ ನೆಹರುಗಳಿದ್ದಾರೆ ಭಾರತ ದೇಶದಲ್ಲಿ, ಎಲ್ಲರೂ ನಾವೇ ನೆಹರುಗಳು. ರಕ್ತ ಬೀಜ ಹುಟ್ಟುತ್ತಾನೆ ನೋಡಿ, ಹಾಗೆ. ಆದ್ದರಿಂದ ಗೊತ್ತಿಲ್ಲದೆ ವಿಷಯ ಮಾತಾಡುವುದು ಬಿಡು. ಬಿ ಸೀರಿಯಸ್ ಥಿಂಕರ್. ನಿಮಗೆ ಥಿಂಕಿಂಗ್ ಇಲ್ಲದಿದ್ದರೆ ಶ್ರದ್ಧಾಭಕ್ತಿಯಿಂದ ಕರ್ಮ ಆಚರಿಸಿ. 3 ಸಾಧನಗಳು ಹೇಳ್ತೀನಿ. ಸದಾಚಾರಗಳು, ಶಾಸ್ತ್ರೋಕ್ತ ಕರ್ಮಗಳನ್ನು ಆಚರಿಸ್ತಾ ಇರಿ. ತಿಳ್ಕೋ, ಗುರುಗಳ ಹತ್ತಿರ ಹೋಗು, ಲರ್ನ್ ಸಿಸ್ಟಮೆಟಿಕಲಿ, ವಿಧಿವತ್ತಾಗಿ. ನಿಮ್ಮ ವರ್ಣಕ್ಕೆ, ನಿಮ್ಮ ಆಶ್ರಮಕ್ಕೆ ನಿಮಗೆ ಯಾವುದು ಯೋಗ್ಯವೋ ಯಾವುದೋ ಒಂದು ಸಾಧನ ಹೇಳ್ಕೊಡ್ತಾರೆ. ಯಾವುದೋ ಒಂದು ಸಾಧನ, ನಿಮಗೆ ಸಾಧನ ಹೇಳದೆ ಬಿಡಲ್ಲ, ಯಾವುದೋ ಒಂದು ಹೇಳ್ಕೊಡ್ತಾರೆ. ನಿಮ್ಮ ವರ್ಣಕ್ಕೆ, ಆಶ್ರಮಕ್ಕೆ ಅನುಗುಣವಾಗಿ ನಿಮಗೆ ಯಾವುದೋ ಒಂದು ಸಾಧನ, ಕರ್ಮ ಆಚರಿಸು. ಇಲ್ಲದಿದ್ದರೆ ಉಪಾಸನ ದೀಕ್ಷೆ ತಗೋ, ಅದು ಆಚರಿಸು. ಅದು ಆದರ ಇನ್ನೂ ಮೇಲೆ ಮಟ್ಟ ಆದರೆ ಜ್ಞಾನ. ಬಟ್ ಯಾವುದೋ ಒಂದು ದೀಕ್ಷೆ ತಗೊಂಡು ಮಾಡ್ಕೊಂಡು ಸಿಸ್ಟಮೆಟಿಕ್ ಆಗಿ ಮಾಡು. ಇವರಿಗೆ ಯಾವುದು ಬೇಡ, ಆರ್ಗ್ಯೂ ಬೇಕು. ಏನು ಗೊತ್ತಿಲ್ಲದವನು ಫಸ್ಟ್ ಆರ್ಗ್ಯೂ ಮಾಡ್ತಾನೆ. ಯಾರು ಬೆಸ್ಟ್ ಪರ್ಸನ್? ಶಂಕರಾಚಾರ್ಯ ಇದ್ದರೆ ಅವ್ರ ಕರೆಯು, ನಾನೇ ಮಾತಾಡ್ತೀನಿ ಅಂತ. ಏನು ನೀವೇನು ಹೇಳಿದ್ಯಪ್ಪ? ಸಿದ್ಧಾಂತ ಅದ್ವೈತ ಸುಳ್ಳು. ಹೋಗೋ, ಅದ್ವೈತ ಸುಳ್ಳು. ಜಗನ್ ಮಿಥ್ಯ ಹೇಳಿದ್ವಿ, ಈ ಜಗತ್ತು ಮಿಥ್ಯ ಆಗ್ತದೆ, ಈ ಜಗತ್ತು ಇದ್ದೇ ಇದೆ, ಮಿಥ್ಯ ಹೇಳುವುದು ನೀನೇ ಫಾಲ್ಸ್. ಹೋಗೋ, ಇದು ಮಾತಾಡ್ತಾನೆ. ಈಗ ಇದು ಹಿಂದೂಗಳು ಮಾತಾಡುವುದು ಇದೊಂದೇ ಬುದ್ಧಿ. ಶಂಕರಾಚಾರ್ಯ ಬಂದ್ರೆ ಶಂಕರಾಚಾರ್ಯ ಗೊತ್ತಿಲ್ಲ, ಇದೆಲ್ಲ ಮಿಥ್ಯ ಹೇಳಿದ, ಸುಳ್ಳು, ಹೋಗೋ ಅಂತ ಹೇಳ್ತಾರೆ. ಈಗ ದಿಸ್ ಇಸ್ ವಾಟ್ ಹಿಂದೂಗಳ ಬುದ್ಧಿ. ಗೊತ್ತಿದೆ? ದಿಸ್ ಇಸ್ ವಾಟ್ ಮೂರ್ಖತನ. ವಾಟ್ ದೇ ನೀಡ್ ಇಸ್ ಯಮನ ಕೋಲು ಬೇಕಷ್ಟೇ, ಯಮದಂಡ. ಅದೊಂದೇ ಟು ಬ್ರಿಂಗ್ ದೆಮ್ ಆನ್ ದ ರೈಟ್ ಪಾತ್. ಯು ಹ್ಯಾವ್ ಗಿವನ್ ದ ಫ್ರೀಡಮ್ ವಿಚ್ ದೇ ಡೋಂಟ್ ಡಿಸರ್ವ್. ದೇ ನೀಡ್ ಟು ಬಿ ಫಸ್ಟ್ ಟ್ರೀಟೆಡ್ ವಿತ್ ದಂಡ. ಕರ್ಮ ಕೆಲವು ದಿವಸ ಕರಿಯಲಿ, ಸದಾಚಾರ ಮಾಡಲಿ, ದೆನ್ ಉಪಾಸನ, ದೆನ್ ವೇದಾಂತಕ್ಕೆ ಬಂದಾಗ ವೇದಾಂತ ಹೇಳ್ತೀವಿ. ನಮ್ಮ ಇಂಗ್ಲಿಷ್ ಮೀಡಿಯಂ ಗುರುಗಳು, ಇಂಟರ್ನ್ಯಾಷನಲ್ ಗುರುಗಳು ಇವರಿಗೆ ಧರ್ಮ ಹೇಳುವುದು ಬಿಟ್ಟು ಈ ಧರ್ಮಶಾಸ್ತ್ರಗಳನ್ನು, ಬ್ರಾಹ್ಮಣರನ್ನು, ಪಂಡಿತರನ್ನು ಬೈದು ಬಿಟ್ಟರು ಅಲ್ಲವೇ. ಕರ್ಮಕಾಂಡ, ಧರ್ಮಶಾಸ್ತ್ರ ಬೈದು ಏನು ಹೇಳಿದ್ದಾರೆ? ಎಲ್ಲ ಬ್ರಹ್ಮವೇ ಎಂದು ಹೇಳಿಬಿಟ್ರು. ಎಲ್ಲರಿಗೂ ಉಪನಿಷತ್ತು ಹೇಳು, ಎಲ್ಲರಿಗೆ ಬ್ರಹ್ಮವೇ ಹೇಳು. ಈ ಕರ್ಮಕಾಂಡ, ಬ್ರಾಹ್ಮಣರೇ ಹಿಂದೂ ಮತವನ್ನು ನಾಶ ಮಾಡಿದ್ದಾರೆ, ಬ್ರಾಹ್ಮಣರನ್ನೇ ದ್ವೇಷಿಸು, ಎಲ್ಲ ಒಂದೇ. ಚೆನ್ನಾಗಿದೆ. ಕೊನೆಗೂ ಎಷ್ಟುವರೆಗೂ ಬಂದರಂದ್ರೆ, ಶಂಕರಾಚಾರ್ಯರೇ ಚಂಡಾಲನ ಹತ್ತಿರ ಹೋಗಿ ಕಲ್ತುಕೊಂಡರು. ಚಂಡಾಲನ ಹೇಳುವವರೆಗೆ ಅವ್ರಿಗೆ ಬುದ್ಧಿ ಇರಲಿಲ್ಲ ಎಂದು ಹೇಳಿಬಿಟ್ಟರು ಅಲ್ಲವೇ. ಶಂಕರಾಚಾರ್ಯ ಚಂಡಾಲನ ಹೇಳುವವರೆಗೆ ಅವ್ರಿಗೆ ಬುದ್ಧಿ ಇರಲಿಲ್ಲ. ಇದು ನೋಡು, ಈ ಹಿಂದೂಗಳು ಕಲಿಸಿರುವ ಬುದ್ಧಿ ಇದು. ಪರಮನೀಚರು, ನಿಕೃಷ್ಟರು, ಪಾಪಾತ್ಮರು. ಇವರಷ್ಟು ಪಾಪಾತ್ಮರು ನ ಭೂತೋ ನ ಭವಿಷ್ಯತ್. ಪಾಪಾತ್ಮ ಅಂದ್ರೆ ಆತ್ಮದ್ರೋಹಿಗಳು. ಹಿಂದೂಗಳಷ್ಟು ಆತ್ಮದ್ರೋಹಿಗಳು ಯಾರೂ ಇಲ್ಲ. ಶಂಕರರನ್ನು ಕೆಟ್ಟದಾಗಿ ಬರೆಯುವುದಕ್ಕೆ ಎಷ್ಟು ಉತ್ಸಾಹವೋ, ಇಲ್ಲದೆ ಸಲ್ಲದೆ ಶಂಕರರು ಮೂರ್ಖರು, ಅಜ್ಞಾನಿಯಾಗಿದ್ದ ಎಂದು ಹೇಳಿಕೊಳ್ಳುವುದಕ್ಕೆ ಎಷ್ಟು ಉತ್ಸಾಹವೋ. ನಿಮಗೆ ಆ ಬೈಬಲ್ನಲ್ಲಿ ಇರುವಂತ ಯೇಸು ಹೀಗೆ ಮಾಡಿದ್ದ ಅಂದ್ರೆ ಅವರು ಎಷ್ಟು ಸಿಟ್ಟು ಮಾಡಿಕೊಂಡು ದೇ ಡಿಫೆಂಡ್. ಇಫ್ ಯು ಟ್ರೈ ಟು ಕ್ರಿಟಿಸೈಸ್ ಯೇಸು ಅಥವಾ ಪ್ರವಾದಿ, ಅದಲ್ಲ ಎಂದು ಅವರು ಡಿಫೆಂಡ್ ಮಾಡ್ತಾರೆ. ಹಿಂದೂಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಎಷ್ಟು ಶಂಕರಾಚಾರ್ಯರು ಕೆಟ್ಟವರು, ವೇದವ್ಯಾಸ ಎಷ್ಟು ಕೆಟ್ಟವರು ಎಂದು
ನಮ್ಮ ಗುರುಗಳು ಕೆಟ್ಟವರೆಂದು ಸಿದ್ಧಪಡಿಸುವುದಕ್ಕೆ ಅತ್ಯಂತ ಉತ್ಸಾಹದಿಂದ ಪುಸ್ತಕಗಳು ಬರೆಯುತ್ತಾ ಇದ್ದಾರೆ ಹಿಂದೂಗಳು, ಅಲ್ಲವೇ? ತಮ್ಮ ಗುರುಗಳನ್ನೇ, ತಮ್ಮ ದೊಡ್ಡವರನ್ನೇ ಮೆಲೈನ್ ಮಾಡಿಕೊಳ್ಳುವಷ್ಟು ಮೂರ್ಖರು ಯಾರಾದರಿದ್ದಾರ? ನೆಹರುಗಳೇ ಇರುತ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ನೆಹರುಗಳೇ. ಅವರು ಇಫ್ ಯು ಕ್ರಿಟಿಸೈಸ್ ಅವರ್ ಸೇಂಟ್ಗಳು, ಮಹಾತ್ಮರನ್ನು ಅವರು ಡಿಫೆಂಡ್ ಮಾಡಿ, ಅಲ್ಲ ನೀವು ಹೇಳಿದ್ದರೆ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕ್ತೀವಿ, ಹೊಡೆಯೋಕೆ ಬರ್ತಾರೆ, ಕೋರ್ಟ್ ಕೇಸ್ ಮಾಡ್ತಾರೆ, ನಿಮ್ಮ ಬಾಯಿ ಮುಚ್ಚಿಸ್ತಾರೆ. ನಾವು ಅತ್ಯುತ್ಸಾಹದಿಂದ 10 ಪುಸ್ತಕಗಳು ಬರ್ಕೊಳ್ತೀವಿ. ಶಂಕರಾಚಾರ್ಯನಿಗೆ ಚಂಡಾಲ ಹೇಳುವವರೆಗೂ ಬುದ್ಧಿ ಇರಲಿಲ್ಲ. ಏನಪ್ಪ, ಶಂಕರಾಚಾರ್ಯ ಅದ್ವೈತ ಹೇಳಿದ್ದರೆ ಹೊರತು ಮತ್ತೆ ಕೊನೆಗೆ ಸತ್ತು ಹೋಗುವ ಕ್ಷಣದಲ್ಲಿ ಭಗವಂತನ ಬೇಡಿಕೊಂಡನಂತೆ, ನಾನು ಮಂದಿರಗಳನ್ನು ಕಟ್ಟಿಸಿದೆ, ನಾನು ಪಾಪ ಮಾಡಿದೆ ಎಂದು ಹೇಳು. ಇದು ಯಾರು? ಒಬ್ಬ ಋಷಿ ಪ್ರಚಾರ ಮಾಡ್ತಾನೆ. ಬೆಂಗಳೂರು ಋಷಿ, ಈಗ ಇಲ್ಲ, ಪ್ರಾಣ ಬಿಟ್ಟರು, ಅವನ ಹೆಸರೇ ಋಷಿ. ಬೆಂಗಳೂರು ಋಷಿ ಈ ಮೂರ್ಖತನ ಪ್ರಚಾರ ಮಾಡ್ತಾನೆ. ಶಂಕರಾಚಾರ್ಯ ಏನು ಹೇಳಿದ್ದರೋ ಅವರಿಗೆ ಓದಕ್ಕೆ ಬರಲ್ಲ, ABCD ಬರಲ್ಲ, ಅಂಡ್ ಈ ಬಿಕಮ್ಸ್ ಎ ಋಷಿ. ನೋಡಿ, ದೀಸ್ ಆರ್ ಆಲ್ ಓನ್ಲಿ ಮೂರ್ಖರೇ ಋಷಿಗಳಾಗ್ತಾರೆ ಹಿಂದೂಗಳಲ್ಲಿ. ಈ 20ನೇ ಶತಮಾನ ಋಷಿಗಳಿದ್ದಾರೆ ನೋಡಿ, ಎಲ್ಲರೂ ಮೂರ್ಖರೇ. ಅವರಿಗೆ ಶಂಕರ ಭಾಷೆನೇ ಒಂದು ದಿವಸ ಓದಲಿಲ್ಲ, ಅಂಡ್ ಹಿ ಕ್ಲೇಮ್ಸ್ ದಟ್ ಹಿ ನೋಸ್ ಆಲ್ ಶಂಕರ ಭಾಷೆ. ಅವ್ರಿಗೆ ಒಂದು ವಾಕ್ಯ ಓದಕ್ಕೆ ಬರಲ್ಲ. ವೆರಿ ವೆರಿ ಸ್ಯಾಡ್, ವೆರಿ ಅನ್ಫಾರ್ಚುನೇಟ್. ಹಿಂದೂಗಳ ಪುರಾಣ ಹೇಳಿದ್ದಿನ 20ನೇ ಶತಮಾನ ಹಿಂದೂಗಳ ಪುರಾಣ. ದೇ ಡೋಂಟ್ ಹ್ಯಾವ್ ಟು ಲರ್ನ್ ಎನಿಥಿಂಗ್. ಇಫ್ ದೇ ಲರ್ನ್, ಇಂಟರ್ನೆಟ್ ಆನ್ ಮಾಡು, ಅಲ್ಲೆಲ್ಲಿ ಏನೋ ಮಾಡುತ್ತಾ ಪೀಸಸ್ ಕೇಳು. ಏನಪ್ಪಾ ಪೀಸಸ್ ನೀವು 3 ಜನ್ಮ ಕೇಳಿದ್ದರೂ ನಿಮಗೆ ವೇದಾಂತ ಅರ್ಥವಾಗಲ್ಲ, ಯಾವುದೋ ಅರ್ಥವಾಗಲ್ಲ. ಯು ಲರ್ನ್ ಸಿಸ್ಟಮೆಟಿಕಲಿ. ಒಂದು ಪುಸ್ತಕ ತಗೋ, ಗುರುಗಳ ಹತ್ತಿರ ಹೋಗು. ಗುರುಗಳಿಲ್ಲವಾ ಭಾರತ ದೇಶದಲ್ಲಿ? ಕಡಿಮೆ ಇದ್ದಾರಾ? ಧರ್ಮ ಅಂದ್ರೇನು? ಒಂದು ಮನುಸ್ಮೃತಿ ತಗೋ. ಮನುಸ್ಮೃತಿ ತಗೊಂಡು ಧರ್ಮಶಾಸ್ತ್ರ ಅಂದ್ರೇನು ಕಲಿತ್ಕೋ. ಕೆಲವು ಧರ್ಮಗಳು ಔಟ್ಡೇಟ್, ಓಕೆ, ಬಟ್ ಮೆಜಾರಿಟಿ ಆಫ್ ದೆಮ್ ಪ್ರಿನ್ಸಿಪಲ್ಸ್ ಈಗಲೂ ಅಪ್ಲೈ ಆಗ್ತವೆ. ಉಪಾಸನಾ ಶಾಸ್ತ್ರ ಒಂದು ಭಾಗವತ ತಗೊಂಡು ಒಂದು ಪೋರ್ಷನ್ ಕಲಿತುಕೋ. ಗುರುಮುಖದಿಂದ ಕೇಳು, ಸಿಸ್ಟಮೆಟಿಕ್ ಆಗಿ ಕಲಿತುಕೋ. ಅಲ್ಲ ಪೀಸಸ್ ಕಲಿತಾರೆ, ಓ ನಮ್ಗೆಲ್ಲ ಗೊತ್ತು ಎಂದು ಹೇಳ್ತಾರೆ. ಯಾವ ಸಬ್ಜೆಕ್ಟು ಮೇಲೆ ಮೇಲೆ ಓದಿ ನನಗೆ ಗೊತ್ತು ಎಂದು ಹೇಳಕ್ಕಾಗ್ತದಪ್ಪ? ಯಾರಿಗಾದ್ರೂ ಆಗುತ್ತದೆ? ಬಟ್ ಹಿಂದೂಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ದಟ್. ಅಲ್ಲೊಂದು ಇಲ್ಲೊಂದು ಯಾವ್ದೋ ಕೇಳ್ತಾರೆ, ನಮ್ಗೆಲ್ಲ ಗೊತ್ತಾ ಎಂದು ಹೇಳ್ಬಿಡ್ತಾರೆ. ಈಗ ಆರ್ಗ್ಯೂ ಮಾಡೋದು ಶುರು ಮಾಡ್ತಾರೆ. ಓಹ್, ಪರಮ ಮೂರ್ಖರು. ಒಬ್ಬ ಲಾಯರ್ ಬರುತ್ತಿದ್ದ, ಅತಿಯಾಗಿ ಮಾತಾಡ್ತಾನೆ. ಅವ್ರು ಏನೋ ಪುಸ್ತಕ ಬರೆದನಂತೆ, ಆ ಪುಸ್ತಕವನ್ನು ನಾನು ಪ್ರಚಾರ ಮಾಡಬೇಕಂತ ಬಂದ. ಶ್ರಾದ್ದ ಮೇಲೆ ಏನೋ ಪುಸ್ತಕ. ನಾನು ಶೃಂಗೇರಿಗೆ ಹೋಗಿ ಗುರುಗಳಿಗೆ ಕೊಟ್ಟೆ ಪುಸ್ತಕ. ಅವರು ಚೆನ್ನಾಗಿದೆ ಎಂದು ಆಶೀರ್ವಾದ ಮಾಡಿದ್ದಾರೆ. ಇದು ನನಗೆ ಕೊಟ್ಟರು, ಇದು ಮಾಡುವೇನು. ಒಂದು ಸಲ ಏನೋ ಬಂದಿದ್ದಾನೆಲ್ಲ ಮಾತಾಡಿದೆ. 2ನೇ ದಿವಸ ಬಂದ, 3ನೇ ದಿವಸ ಬಂದ. ಈಗ ಶುರು ಮಾಡ್ತಾನೆ, ಏನೋ ಗೊತ್ತಾ, ಹಿಂದೂವನ್ನೇ ನಿಂದೆ ಮಾಡುವುದು. ಶಂಕರಾಚಾರ್ಯ, ಶೃಂಗೇರಿ ಶಂಕರಾಚಾರ್ಯರು, ಅವರು ಸನ್ಯಾಸಿ ಎಲ್ಲವೇ ಪೂಜೆ ಏಕೆ ಮಾಡ್ತಾನೆ ನೋಡಿ. ನಾನು ಹೇಳಿದ್ದೀನಿ, ಇದಾ ಬುದ್ಧಿ? ನೀವೇ ಗುರುಗಳಾಗಿ ಲೋಕಕ್ಕೆ ಉಪದೇಶ ಮಾಡುವರಾಗಿದ್ದೀವಿ, ಪುಸ್ತಕಗಳು ಪ್ರಿಂಟ್ ಮಾಡಿ ನನ್ನ ಮೂಲಕ ಪ್ರಚಾರ ಮಾಡಿಸ್ತಾ ಇದ್ದೀವಿ ಹಿಂದೂ ಮತಕ್ಕೆ ಗುರುಗಳಾಗಿ. ನೀವು ಇದು ಶಂಕರಾಚಾರ್ಯ ಪೂಜೆಗೆ ಮಾಡ್ತಾನೆ ಎಂದು ನಿನಗೇಕೆ? ಅದು ನೋಡಿ ಬುದ್ಧಿ. ಹಿಂದೂಗಳು, ದೇ ಡೋಂಟ್ ನೋ ಈವನ್ ದೇರ್ ಓನ್ ಹಿಂದೂಯಿಸಮ್, ಬಟ್ ದೇ ಟಾಕ್ ಲಾಟ್ ಅಗೇನ್ಸ್ಟ್ ದೆಮ್ಸೆಲ್ವ್ಸ್. They talk a lot against themselves without knowing their own shastra, their own guru. They never approach a guru. They never learn anything. Supposing ಯಾವದೋ ಟಾಪಿಕ್ ಬಂದರೆ, ಜಸ್ಟ್ ಜನರಲ್ ಟಾಕಿಂಗ್ ಕಿ, they have got ready-made answer. ನಿಮಗೆ ಆನ್ಸರ್ ಕೊಟ್ಟು ಬಿಡ್ತಾರೆ. They don't ask, ಅಯ್ಯೋ ಗುರುಗಳೇ ನಿಮ್ಮ ಟಾಪಿಕ್ ಇದು, ನಿಮ್ಮ ಸಬ್ಜೆಕ್ಟು, ನಿಮ್ಮಿಂದ ಕೇಳಬೇಕಲ್ಲ, ನಿಮಗೆ ಆನ್ಸರ್ ಕೊಟ್ಟು ಬಿಡ್ತಾರೆ. ಗೊತ್ತಾ? ನಿಮಗೆ ಆನ್ಸರ್ ಕೊಟ್ಟು ಬಿಡ್ತಾರೆ. This is the perversion, fellows. Therefore, ಯಮಧರ್ಮರಾಜನ ಕೋಲು, ಯು ನೀಡ್ ಹಿಟ್ ದ ಫೆಲ್ಲೋಸ್. ಪೊಲೀಸ್ ಕೋಲಿರುತ್ತದೆ ನೋಡಿ ಎಲ್ಲರಿಗೆ, ದೆನ್ ಹಿಂದೂಗಳು ಸರಿಯಾಗ್ತಾರೆ. ಅಷ್ಟುವರೆಗೆ ಆಗಲ್ಲ. ಓಕೆ, ಇವತ್ತು ಟೈಮ್ ಆಯ್ತು. ಓಕೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ.